ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲಿಖಿತ ಮಾತಾಡ್ತಿರೋದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ವೇದಿಕ್ ಸಿವಿಲೈಸೇಷನ್ ಸ್ಟಾರ್ಟ್ ಮಾಡಿದೆ. ಪಾರ್ಟ್ 1 ಏನಿದೆ ಅದನ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪಾರ್ಟ್ 2 ವೇದಿಕ್ ಸಿವಿಲೈಸೇಷನ್ ಏನಿದೆ ಅದನ್ನ ಕಂಟಿನ್ಯೂ ಮಾಡೋಣ. ಸೊ ಪಾರ್ಟ್ 2 ಅಲ್ಲಿ ನಾವು ವೇದಿಕ್ ಸೊಸೈಟಿ, ಪೊಲಿಟಿ, ಎಕನಾಮಿ ಅಂಡ್ ರಿಲಿಜಿಯನ್ ಏನಿದೆ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನೋಡೋದಾದ್ರೆ ವೇದಿಕ್ ಸೊಸೈಟಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದು ಸೊಸೈಟಿ ಹೇಗಿತ್ತು, ಸಮಾಜ ಹೇಗಿತ್ತು ಋಗ್ವೇದಿಕ್ ಪೀರಿಯಡ್ ಅಲ್ಲಿ, ಅದನ್ನ ನಾವು ನೋಡೋಣ. ನೋಡಿ, ಮೇಜರ್ ಆಗಿ ಫ್ರಮ್ ದ UPSC, ನಾಟ್ ಓನ್ಲಿ UPSC, ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೂಡ ಈ ಸೊಸೈಟಿ, ಪೊಲಿಟಿ ಅಂಡ್ ರಿಲಿಜಿಯನ್ ಡ್ಯೂರಿಂಗ್ ದ ವೇದಿಕ್ ಪೀರಿಯಡ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್. ಸೊ ಈಚ್ ವರ್ಡ್ ಮೇಲೆ ಒಂದೊಂದು ಕ್ವಶನ್ ರೇಸ್ ಮಾಡ್ತಾರೆ. ಸೊ ಪ್ರತಿಯೊಂದು ವರ್ಡ್ ನ ಮೀನಿಂಗ್ ನೀವು ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ವೆರಿ ಇಂಪಾರ್ಟೆಂಟ್. ಅಂಡ್ ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕು. ಅಂದ್ರೆ ಅರ್ಲಿ ವೇದಿಕ್ ಪೀರಿಯಡ್ ಅಂಡ್ ಲೇಟರ್ ವೇದಿಕ್ ಪೀರಿಯಡ್ ಮಧ್ಯೆ ಡಿಫ್ರೆನ್ಸ್ ಏನಿತ್ತು, ಸೊಸೈಟಿ ಡಿಫ್ರೆನ್ಸ್ ಏನಿತ್ತು ಇದನ್ನ ನಾವು ತಿಳ್ಕೊಬೇಕು. ಅಂಡ್ ಪೊಲಿಟಿ ಡಿಫ್ರೆನ್ಸ್ ಏನಿತ್ತು ಇದನ್ನ ನಾವು ತಿಳ್ಕೊಬೇಕು. ಸೊ ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಟ್ರೈಬಲ್ ಸೊಸೈಟಿ ವಾಸ್ ರಿಗ್ವೇದಿಕ್ ಸೊಸೈಟಿ ವಾಸ್ ಎ ಟ್ರೈಬಲ್ ಸೊಸೈಟಿ ಅಂಡ್ ಇಟ್ಸ್ ಪೀಪಲ್ ಲಿವ್ಡ್ ಎ ಸೆಮಿ ನೊಮ್ಯಾಡಿಕ್ ಲೈಫ್. ನೋಡಿ, ಋಗ್ವೇದಿ ಸೊಸೈಟಿ ಏನಿತ್ತು ಇದು ಟ್ರೈಬಲ್ ಸೊಸೈಟಿ ಇತ್ತು. ಟ್ರೈಬಲ್ ಸೊಸೈಟಿ ಅಂದ್ರೆ ಗ್ರೂಪ್ ಆಫ್ ಪೀಪಲ್, ಒಂದೇ ಸಮಾನವಾದ ಪೀಪಲ್ ಗ್ರೂಪ್ ಅಲ್ಲಿ ಇರ್ತಾರೆ. ಸೊ ಅವ್ರು ಒಂದೇ ಕಲ್ಚರ್, ಒಂದೇ ದೇವ್ರನ್ನ ಪೂಜೆ ಮಾಡೋದಾಗಿರ್ಬೋದು, ಅಥವಾ ಅವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅವರ ಆಕ್ಯುಪೇಷನ್ ಆಗಿರ್ಬೋದು, ಸೊ ಎಲ್ಲ ಸಿಮಿಲರ್ ಇರುತ್ತೆ. ಈ ತರ ಟ್ರೈಬಲ್ ಸೊಸೈಟಿ ಏನಿದೆ ಋಗ್ವೇದಿಕ್ ಪೀರಿಯಡ್ ಅಲ್ಲಿ ತುಂಬಾನೇ ಇತ್ತು. ನಾಟ್ ಒಂದು ಟ್ರೈಬಲ್ ಸೊಸೈಟಿಲಿ, ಈವನ್ ಈಗ ನಾವು ಪ್ರೆಸೆಂಟ್ ಕೂಡ ಡಿಫ್ರೆಂಟ್ ಟ್ರೈಬಲ್ ಸೊಸೈಟಿ ನೋಡ್ತೀವಲ್ಲ, ಅದೇ ತರ ಋಗ್ವೇದಿಕ್ ಪೀರಿಯಡ್ ಅಲ್ಲೂ ಕೂಡ ಡಿಫ್ರೆಂಟ್ ಟ್ರೈಬಲ್ ಸೊಸೈಟಿ ಇತ್ತು. ಸೊ ಒಂದೊಂದು ಟ್ರೈಬಲ್ ಸೊಸೈಟಿ ಮಧ್ಯೆ ಕೂಡ ಡಿಫ್ರೆನ್ಸ್ ಇತ್ತು. ಅಂಡ್ ಈ ಟೈಮಲ್ಲಿ ಅರ್ಲಿ ಋಗ್ವೇದಿಕ್ ಪೀರಿಯಡ್ ಅಲ್ಲಿ ಪೀಪಲ್ ಏನಿದ್ರು ಅವರು ಸೆಮಿ ನೊಮ್ಯಾಡಿಕ್ ಲೈಫ್ ಫಾಲೋ ಮಾಡ್ತಿದ್ರು. ಸೆಮಿ ನೊಮ್ಯಾಡಿಕ್ ಲೈಫ್ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾ ಹೋಗ್ತಾ ಇರೋದು. ಇನ್ ಸರ್ಚ್ ಆಫ್ ಫುಡ್ ಆಗಿರ್ಬೋದು, ಇನ್ ಸರ್ಚ್ ಆಫ್ ವಾಟರ್ ಆಗಿರ್ಬೋದು. ಸೊ ಸೆಮಿ ನೊಮ್ಯಾಡಿಕ್ ಲೈಫ್ ಅಂದ್ರೆ ಕಂಪ್ಲೀಟ್ ಆಗಿ ಅವರು ಯಾವಾಗ್ಲೂ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತಿರ್ಲಿಲ್ಲ, ಸೆಟಲ್ ಆಗಿರ್ತಿದ್ರು. ಅಂಡ್ ಫ್ಯೂ ಪೀಪಲ್ ಹೋಗ್ತಾ ಇದ್ರು, ಫ್ಯೂ ಪೀಪಲ್ ಇರ್ತಾ ಇದ್ರು, ಆ ತರ. ಅಂಡ್ ಆರ್ಯನ್ ಟ್ರೈಬ್ಸ್, ನೋಡಿ ಡಿಫ್ರೆಂಟ್ ಟ್ರೈಬ್ಸ್ ಇದ್ರು ಅಂತ ಹೇಳ್ದೆ. ಅದ್ರಲ್ಲಿ ಮೇಜರ್ಲಿ ರಿಗ್ವೇದಿಕ್ ಸೊಸೈಟಿ ನೋಡಿದ್ರೆ ಮೇಜರ್ಲಿ 10 ಮೇಜರ್ ಟ್ರೈಬ್ಸ್ ಇದ್ರು. ಅದ್ರಲ್ಲಿ ಒಂದು ಟ್ರೈಬ್ಸ್ ಯಾರು ಅಂದ್ರೆ ಇಟ್ ಈಸ್ ಆರ್ಯನ್ಸ್. ಸೊ ಆರ್ಯನ್ಸ್ ಏನಿದ್ದಾರೆ ದೇ ಆರ್ ಆಲ್ಸೋ ಟ್ರೈಬ್, ದೇ ಆಲ್ಸೋ ಬಿಲಾಂಗ್ ಟು ಟ್ರೈಬಲ್ ಸೊಸೈಟಿ. ಆರ್ಯನ್ಸ್ ಅಂದ್ರೆ ಇವರೇ ಈ ಋಗ್ವೇದಿಕ್ ಬುಕ್ಸ್ ಏನಿದೆ ಇದನ್ನೆಲ್ಲ ಬರ್ದಿರೋದು ದಟ್ ಈಸ್ ಆರ್ಯನ್ಸ್. ಸೊ ಅವರು ಬರ್ದಿಲ್ಲ, ಬಟ್ 11th ಸೆಂಚುರಿಯಲ್ಲಿ ಬುಕ್ ಬರ್ದಿರೋದು, ಬಟ್ ಅವರು ಹೇಳಿತ್ತು. ಸೊ ವೇದಿಕ್ ಸಿವಿಲೈಸೇಷನ್ ಸ್ಟಾರ್ಟ್ ಮಾಡಿದೆ ದೀಸ್ ಆರ್ಯನ್ಸ್. ಅಂಡ್ ಆರ್ಯನ್ಸ್ ಏನಿದ್ದಾರೆ ಅವರು ಒಂದು ಟ್ರೈಬಲ್ ಸೊಸೈಟಿ, ಆ ಟ್ರೈಬಲ್ ಸೊಸೈಟಿನ ಜನಾಸ್ ಅಂತ ಕರಿತಾ ಇದ್ರು. ಸೊ ಈ ಆರ್ಯನ್ಸ್ ಏನಿದ್ದಾರೆ ದೇ ಆರ್ ಕನ್ಸಿಡರ್ಡ್ ಆಸ್ ಜನಸ್. ಆ ಜನಸ್ ನ ರಾಜ ಏನಿರ್ತಿದ್ರು ಅವ್ರನ್ನ ರಾಜನ್ ಅಂತ ಕರಿತಾ ಇದ್ರು. ಸೊ ಚೀಫ್ ಅಂದ್ರೆ ಎಡ್ಡಿ ಯಾರು ಇರ್ತಿದ್ರು ಅವ್ರನ್ನ ರಾಜನ್ ಅಂತ ಕರಿತಿದ್ರು. ಅದಲ್ದಲೆ ಅವ್ರಿಗೆ ಗೋಪತಿ ಅಂಡ್ ಗೋಪ ಅಂತ ಕೂಡ ಕರಿತಾ ಇದ್ರು. ನೋಡಿ, ಈ ಟೈಮಲ್ಲಿ ಋಗ್ವೇದಿಕ್ ಪೀರಿಯಡ್ ಅಲ್ಲಿ ಕೌ ಏನಿದೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ರಿಚ್, ವೆಲ್ತ್ ಎಲ್ಲ ಡಿಪೆಂಡ್ ಆಗ್ತಿದ್ದು ಕೌ ಮೇಲೆ. ಸೊ ನಿನ್ನ ಹತ್ರ 100 ಕೌಸ್ ಇದೆ ಅಂದ್ರೆ ಯು ಆರ್ ಕನ್ಸಿಡರ್ಡ್ ಆಸ್ ಅ ವೆರಿ ರಿಚ್ ಪರ್ಸನ್. ನಿನ್ನ ಹತ್ರ 10 ಕೌ ಇದೆ ಅಂದ್ರೆ ಯು ಆರ್ ಕನ್ಸಿಡರ್ಡ್ ಆಸ್ ಮಿಡಲ್ ಕ್ಲಾಸ್. ಅಂಡ್ ನಿನ್ನ ಹತ್ರ 0 ಕೌ ಇದೆ ಅಂದ್ರೆ ನೀನು ಬಡವ ಅಂತ. ಸೊ ಈ ತರ ವೆಲ್ತ್ ಏನಿದೆ ಇಟ್ ಈಸ್ ಡಿಪೆಂಡ್ ಆನ್ ಕೌಗಳ ಮೇಲೆ. ಅಂಡ್ ಕೌನ ಪ್ರೊಟೆಕ್ಟ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಅದರ ಕೆಲಸ ರಾಜಂದಾಗಿತ್ತು. ಸೊ ರಾಜನ್ ಇಸ್ ಕನ್ಸಿಡರ್ಡ್ ಆಸ್ ಗೋಪತಿ ಅಥವಾ ಗೋಪ ಅಂತ ಕರಿತಿದ್ರು. ಈ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಟೆಕ್ಟಿಂಗ್ ದ ಕೌಸ್. ಅಂಡ್ ರಾಜನ ಹೆಂಡತಿನ ಮಹಿಷಿ ಅಂತ ಕರಿತಾ ಇದ್ರು. ಅಂಡ್ ಈ ಜನಸ್ ಏನಿದ್ದಾರೆ ಅಂದ್ರೆ ಆರ್ಯನ್ಸ್ ಏನಿದ್ದಾರೆ ಅವರಿಗೆ ಈ ಪಾನಿಸ್ ಜೊತೆ ಅವಾಗವಾಗ ಜಗಳ ಆಗ್ತಾ ಇತ್ತು. ಈ ಪಾನಿಸ್ ಏನಿದ್ದಾರೆ ಇವರು ಇನ್ನೊಂದು ಟ್ರೈಬಲ್ ಸೊಸೈಟಿ, ಇವರ ಜೊತೆ ಜಗಳ ಆಗ್ತಾ ಇತ್ತು. ಯಾಕಂದ್ರೆ ಈ ಪಾನಿಸ್ ಏನಿದ್ದಾರೆ ಇವರು ಆರ್ಯನ್ಸ್ ಅವರ ಕೌತನ್ನ ಕಳ್ತನ ಮಾಡ್ಬಿಟ್ಟು ಅದನ್ನ ಫಾರೆಸ್ಟ್ ಅಲ್ಲಿ ಬಚ್ಚಿಡ್ತಾ ಇದ್ರು. ಸೊ ನೆಕ್ಸ್ಟ್ ಈ ಆರ್ಯನ್ಸ್ ಏನ್ ಮಾಡ್ತಿದ್ರು ಅಂದ್ರೆ ಆ ಕೌನ ಹುಡ್ಕೊಂಡು ಹೋಗ್ತಾ ಇದ್ರು.
ಅಂಡ್ ಟೈಮ್ಸ್ ಏನ್ ಮಾಡ್ತಿದ್ರು ಅಂದ್ರೆ ಆ ಕೌ ಸಿಗ್ಲಿಲ್ಲ ಅಂದ್ರೆ ಆ ಕೌನ ವಾಪಸ್ ತರೋದಕ್ಕೋಸ್ಕರ ದೇವರ ಪೂಜೆನ ಮಾಡ್ತಾ ಇದ್ರು. ಯಾವ ದೇವ್ರಂದ್ರೆ ಇಂದ್ರ ಗಾಡ್ ನ ವರ್ಷಿಪ್ ಮಾಡ್ತಾ ಇದ್ರು. ಅಂಡ್ ತುಂಬಾ ಜಗಳಗಳು, ಫೈಟಿಂಗ್ ಬ್ಯಾಟಲ್ಸ್ ಕೂಡ ಆಗಿತ್ತು ಫಾರ್ ದ ಕೌಸ್ಗೆ. ಆ ಬ್ಯಾಟಲ್ ನ ಗವಿಷ್ಟಿ, ಗವಿಶನ, ಗೋಶು ಅಂಡ್ ಗವ್ಯತ್ ಅಂತ ಕರಿತಾ ಇದ್ರು. ಸೊ ಇಲ್ಲಿ ನೀವು ನೋಡ್ಬೇಕು, ಜಿ ಎ ಗಾ ಅಂಡ್ ಜಿಒ ಗೋ ಸ್ಟಾರ್ಟಿಂಗ್ ಏನಿದೆ ಇಟ್ ರೆಪ್ರೆಸೆಂಟಿಂಗ್ ಕೌ ಅಂತ. ಗವ್ಯತಿ, ಗವಿಷ್ಠ, ಗೋಶು, ಗೋಪತಿ, ಗೋಪ ವಿಚ್ ಮೀನ್ಸ್ ರಿಲೇಟೆಡ್ ಟು ಕೌ ಅಂತ. ಅಂಡ್ ದ ಸೊಸೈಟಿ ಪೊಲಿಟಿಕಲ್ ಸ್ಟ್ರಕ್ಚರ್ ವಾಸ್ ಸಿಮಿಲರ್ ಟು ಮೊನಾರ್ಕಿಯಲ್ ಫಾರ್ಮ್. ಅಂಡ್ ಈ ರಾಜನ್ ಏನಿದ್ದಾರೆ ಅಂದ್ರೆ ಗೋಪತಿ ಆಫೀಸ್ ಅಥವಾ ರಾಜನ್ ಆಫೀಸ್ ಏನಿದೆ ಅಂದ್ರೆ, ರಾಜ ಏನಿದ್ದಾರೆ ಅವ್ರದ್ದು ಪೊಸಿಷನ್ ಏನಿದೆ ಇಟ್ ಇಸ್ ನಾಟ್ ಹೆರಿಡಿಟರಿ ಪೊಸಿಷನ್. ಹೆರಿಡಿಟರಿ ಪೊಸಿಷನ್ ಅಂದ್ರೆ ಇವಾಗ ರಾಜ ಆಗಿದ್ರೆ ಅವನ ಮಗ ನೆಕ್ಸ್ಟ್ ರಾಜ ಆಗ್ಬೇಕು, ನೆಕ್ಸ್ಟ್ ಅವನ ಮೊಮ್ಮಗ ರಾಜ ಆಗ್ಬೇಕು, ನೆಕ್ಸ್ಟ್ ಅವನ ಮರಿ ಮೊಮ್ಮಗ ರಾಜ ಆಗ್ಬೇಕು. ಈ ತರ ಒಂದು ಮ್ಯಾಂಡೇಟರಿ ಇರ್ಲಿಲ್ಲ. ಸೊ ಯಾರಾದ್ರೂ ಎಕ್ಸ್ ರಾಜ ಆಗಿರ್ಬೋದು, ನೆಕ್ಸ್ಟ್ ರಾಜ ಬೇರೆ ಯಾರಾದ್ರೂ ಆಗ್ಬೋದು. ಅವರ ವಂಶಸ್ಥರೇ ರಾಜ ಆಗ್ಬೇಕು ಅಂತ ಇಲ್ಲಿ ಇರ್ಲಿಲ್ಲ. ಸೊ ಅದನ್ನ ಹೆರಿಡಿಟರಿ ಅಂತ ಕರೀತಾರೆ. ಅಂದ್ರೆ ಅವರ ವಂಶಸ್ಥರೇ ಏನು ರಾಜ ಆಗ್ತಾರೆ ಅದನ್ನ ಹೆರಿಡಿಟರಿ ಅಂತ ಕರೀತಾರೆ. ಇಲ್ಲಿ ಅವರ ವಂಶಸ್ಥರು ರಾಜ ಆಗ್ತಾ ಇರ್ಲಿಲ್ಲ. ಅಂಡ್ ಈ ರಾಜನ ಪೊಸಿಷನ್ ಏನಿದೆ ಇದನ್ನ ಅವರ ಸೊಸೈಟಿಯಲ್ಲೇ ಚೂಸ್ ಮಾಡ್ತಾ ಇದ್ರು ಅನ್ನೋದು ನೋಡಿ. ಡ್ಯೂರಿಂಗ್ ಸೊಸೈಟಿ ಹೇಗಿತ್ತು ಅಂದ್ರೆ, ಟ್ರೈಬ್ಸ್ ಟ್ರೈಬ್ಸ್ ಏನಿದ್ದಾರೆ ಗ್ರೂಪ್ ಆಫ್ ಪೀಪಲ್, ಅದರ ಅದರ ಅದರಲ್ಲಿ ತುಂಬಾ ಕ್ಲಾನ್ ಇತ್ತು. ಅಂದ್ರೆ ಕ್ಲಾನ್ ಅಂದ್ರೆ ಕುಲ. ಆ ಕ್ಲಾನ್ ಅಲ್ಲಿ ತುಂಬಾ ಫ್ಯಾಮಿಲೀಸ್ ಇತ್ತು. ಸೊ ಒಂದು ಪರ್ಟಿಕ್ಯುಲರ್ ಕ್ಲಾನ್ಗೆ ಹೆಡ್ ಅವರ ಕ್ಲಾನ್ ಅವರೇ ಆಯ್ಕೆ ಮಾಡ್ತಾ ಇದ್ರು. ಅಂಡ್ ಸೊಸೈಟಿ ಏನಿತ್ತು ಇದು ಕ್ಯಾಸ್ಟ್ ಮೇಲೆ ಡಿವೈಡ್ ಇರಲಿಲ್ಲ ಡ್ಯೂರಿಂಗ್ ದ ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ. ಸೊ ಅದರಿಂದ ಏನು ಅಂದ್ರೆ ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಆಕ್ಯುಪೇಷನ್ ಮಾಡ್ಬೋದಿತ್ತು. ಅಂದ್ರೆ ರಾಜನ ಮಗ ರಾಜ ಆಗ್ಬೇಕು ಅಂತಿರ್ಲಿಲ್ಲ, ಅಂಡ್ ಪುರೋಹಿತನ ಮಗ ಪುರೋಹಿತನೇ ಆಗ್ಬೇಕು ಅಂತಿರ್ಲಿಲ್ಲ, ಅಂಡ್ ಆರ್ಟಿಸ್ಟ್ ನ ಮಗ ಆರ್ಟಿಸ್ಟ್ ಆಗ್ಬೇಕು ಅಂತ ಇರ್ಲಿಲ್ಲ. ಇಲ್ಲಿ ಪುರೋಹಿತನ ಮಗ ಆರ್ಟಿಸ್ಟ್ ಆಗ್ಬೋದಿತ್ತು, ಆರ್ಟಿಸ್ಟ್ ನ ಮಗ ಪುರೋಹಿತ ಆಗ್ಬೋದಿತ್ತು. ಯಾವುದೇ ಒಂದು ಕ್ಯಾಸ್ಟ್ ಸಿಸ್ಟಮ್ ಇರಲಿಲ್ಲ. ವರ್ಣ ಸಿಸ್ಟಮ್ ಏನಿದೆ ಅದು ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಯಾವುದೇ ಒಂದು ವರ್ಣ ಸಿಸ್ಟಮ್ ಅವ್ರ ಕ್ಯಾಸ್ಟ್ ಸಿಸ್ಟಮ್ ಇರಲಿಲ್ಲ. ಬಟ್ ಡಿಫ್ರೆನ್ಸ್ ಇತ್ತು ಆನ್ ದ ಬೇಸಿಸ್ ಆಫ್ ಕಲರ್ ಮೇಲೆ. ಅಂದ್ರೆ ಕಪ್ಪು ಬಿಳುಪು. ಕಪ್ಪುಗಿರೋರ್ನ ನಾನ್ ವೇದಿಕ್ ಪೀಪಲ್ ಅಂತ ಕರಿತಾ ಇದ್ರು, ಅಂಡ್ ವೈಟ್ ಇರೋರ್ನ ವೇದಿಕ್ ಪೀಪಲ್ ಅಂತ ಕರಿತಾ ಇದ್ರು. ಸೊ ಇದು ಮೇಜರ್ ಡಿಫ್ರೆನ್ಸ್. ಈವನ್ ದ ಡಿಫ್ರೆನ್ಸಿಯೇಷನ್ ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟ್ ಮೇಲೆ ಅಥವಾ ವರ್ಣ ಮೇಲೆ ಇರ್ಲಿಲ್ಲ ಅಂದ್ರೂ ಡಿಫ್ರೆನ್ಸ್ ಆನ್ ದ ಬೇಸಿಸ್ ಆಫ್ ಕಲರ್ ಮೇಲೆ ಇತ್ತು. ಅಂಡ್ ಈ ನಾನ್ ವೇದಿಕ್ ಪೀಪಲ್ ಏನಿದ್ರು ಅಂದ್ರೆ ಯಾರು ಬ್ಲಾಕ್ ಇದ್ರು ಅವ್ರನ್ನ ದಾಸಸ್ ಅಥವಾ ದಾಸ್ಯೂಸ್ ಅಂತ ಕರಿತಾ ಇದ್ರು. ಯಾಕೆ ಅಂದ್ರೆ ಈ ದಾಸಸ್ ಏನಿದ್ದಾರೆ ಅವರು ಅವ್ರತ ಮತ್ತೆ ಅಕ್ರತು ಅಂತ ಇದ್ರು. ಅವ್ರತ ಅಂದ್ರೆ ಅವರು ಗಾಡಿನ ಯಾವುದೇ ಒಂದು ಆರ್ಡರ್ ಫಾಲೋ ಮಾಡಲ್ಲ ಅಂತ, ಅಂಡ್ ಯಾವುದೇ ಒಂದು ಸ್ಯಾಕ್ರಿಫೈಸ್ ನ ಪರ್ಫಾರ್ಮ್ ಮಾಡಲ್ಲ ಅಂತ ಅವ್ರನ್ನ ದಾಸಸ್ ಅಂಡ್ ದಾಸ್ಯೂಸ್ ಅಂತ ಕರಿತಾ ಇದ್ರು ವೇದಿಕ್ ಪೀಪಲ್ ಅವರು, ಅಂದ್ರೆ ಆರ್ಯನ್ಸ್. ಅಂಡ್ ವರ್ಣ ಸಿಸ್ಟಮ್ ಇಲ್ಲ ಅಂದ್ರೂ ಕೂಡ ಡಿವಿಷನ್ ಇತ್ತು, ಡಿಫ್ರೆನ್ಸಿಯೇಷನ್ ಇತ್ತು ಆನ್ ದ ಬೇಸಿಸ್ ಆಫ್ ಕಲರ್ ಮೇಲೆ. ಅಂಡ್ ವರ್ಣ ಸಿಸ್ಟಮ್ ಕ್ಲಾಸಿಫಿಕೇಶನ್ ಇಲ್ಲ ಅಂದ್ರೂ ಕೂಡ ಸೊಸೈಟಿ ಏನಿದೆ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಇಗ್ಯಾಲಿಟೇರಿಯನ್ ಸೊಸೈಟಿ. ಇಗ್ಯಾಲಿಟೇರಿಯನ್ ಸೊಸೈಟಿ ಅಂದ್ರೆ ಯಾವುದೇ ಒಂದು ಡಿಫ್ರೆನ್ಸ್ ಇಲ್ದಲೆ ಪ್ರತಿಯೊಬ್ಬರು ಸಮಾನ ರೀತಿಯಲ್ಲಿ ನೋಡಿದ್ರೆ ಆ ಸೊಸೈಟಿನ ಇಗ್ಯಾಲಿಟೇರಿಯನ್ ಸೊಸೈಟಿ ಅಂತ ಕರೀತಾರೆ. ವರ್ಣ ಸಿಸ್ಟಮ್ ಇಲ್ಲ ಅಂದ್ರೂ ಡಿಫ್ರೆನ್ಸ್ ಇತ್ತು ಆನ್ ದ ಬೇಸಿಸ್ ಆಫ್ ಜೆಂಡರ್ ಅಂಡ್ ಆನ್ ದ ಬೇಸಿಸ್ ಆಫ್ ಡಿವಿಷನ್ ಆಫ್ ಲೇಬರ್. ಅಂಡ್ ದ ವರ್ಣ ಸಿಸ್ಟಮ್ ಏನಿದೆ, ಕ್ಯಾಸ್ಟ್ ಸಿಸ್ಟಮ್ ಏನಿದೆ, ಲೈಕ್ ಬ್ರಾಹ್ಮಣ್, ಕ್ಷತ್ರಿಯ, ವೈಶ್ಯ, ಶೂದ್ರಾಸ್. ಸೊ ಈ ಫೋಲ್ಡ್ ಕ್ಲಾಸಿಫಿಕೇಶನ್ ಆಫ್ ವರ್ಣ ಸಿಸ್ಟಮ್ ಏನಿದೆ ಇದನ್ನ ನಾವು ಪುರುಷ ಸೂಕ್ತ ಅಥವಾ 10th ಮಂಡಲ್ ಆಫ್ ದ ಋಗ್ವೇದದಲ್ಲಿ ನೋಡ್ಬೋದು. ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಆಲ್ರೆಡಿ UPSC ಕೇಳಿದ್ದಾರೆ ಅನ್ಸುತ್ತೆ ಐ ಫೀಲ್.
UPSC CS ಇಲ್ಲ ಅಂದ್ರು ಬೇರೆ UPSC CDS CAPF ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಪುರುಷ ಸೂಕ್ತ ಬಗ್ಗೆ. ಸೊ ಈ 10th ಮಂಡಲ್ ಅಂದ್ರೆ ಋಗ್ವೇದದಲ್ಲಿ ಟೋಟಲ್ 10 ಬುಕ್ಸ್ ಇದೆ. ಒಂದೊಂದು ಬುಕ್ಸ್ ಒಂದೊಂದು ಮಂಡಲ್ ಅಂತ ಕರೀತಾರೆ. ಸೊ ಈ 10th ಮಂಡಲದಲ್ಲಿ ಈ ಋಗ್ವೇದ 10th ಮಂಡಲ ಆಫ್ ಋಗ್ವೇದದಲ್ಲಿ ವರ್ಣ ಸಿಸ್ಟಮ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಈ ಪುರುಷ ಸೂಕ್ತ ಅಥವಾ 10th ಮಂಡಲ್ ಏನಿದೆ ಇದು ಆಕ್ಚುಲಿ ಲೇಟರ್ ವೇದಿಕ್ ಪೀರಿಯಡ್ ಬಗ್ಗೆ ತಿಳಿಸ್ಕೊಡುತ್ತೆ ನಮಗೆ. ಅರ್ಲಿ ವೇದಿಕ್ ಪೀರಿಯಡ್ ಬಗ್ಗೆ ಮಾತಾಡಲ್ಲ. ಅಂಡ್ ಇದನ್ನ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲೇ ಬರ್ತಿರೋದು. ಸೊ ಅದಕ್ಕೋಸ್ಕರ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ವರ್ಣ ಸಿಸ್ಟಮ್ ಏನಿದೆ ಇದು ಲೇಟರ್ ವೇದಿಕ್ ಪೀರಿಯಡ್ ಇಂದ ಸ್ಟಾರ್ಟ್ ಆಯ್ತು ಅಂತ. ಅಂಡ್ ಆಲ್ ಸೋಷಿಯಲ್ ಯೂನಿಟ್ಸ್ ಆರ್ ಬೇಸ್ಡ್ ಆನ್ ಬ್ರದರ್ಹುಡ್. ಕುಲ ವಾಸ್ ದ ಸೋಷಿಯಲ್ ಯೂನಿಟ್ ಅಂಡ್ ಕುಲಪ ವಾಸ್ ದ ಹೆಡ್ ಆಫ್ ದ. ನೋಡಿ ನಾನು ಹೇಳ್ದೆ ತುಂಬಾ ಟ್ರೈಬಲ್ ಸೊಸೈಟಿ ಇತ್ತು ಅಂತ, ಹಲವಾರು ಟ್ರೈಬ್ಸ್ ಇದ್ರು ಅಂತ. ಆ ಟ್ರೈಬ್ಸ್ ನ ಜನ ಅಂತ ಕೂಡ ಕರೀತಾ ಇದ್ರು. ಸೊ ಡಿಫ್ರೆಂಟ್ ಜನ ಇತ್ತು. ಆ ಜನದಲ್ಲಿ ಹಲವಾರು ಕ್ಲಾನ್ ಅಥವಾ ವಿಸ್ ಇದ್ರು. ಸೊ ಕ್ಲಾನ್ ಅಥವಾ ವಿಸ್ ಅಂದ್ರೆ ಕುಲ. ಸೊ ಪರ್ಟಿಕ್ಯುಲರ್ ಕುಲಗೆ ಅವರು ಡಿಪೆಂಡ್ ಬರ್ತಾ ಇದ್ರು. ಸೊ ಟ್ರೈಬಲ್ ತುಂಬಾ ಡಿಫ್ರೆಂಟ್ ಕ್ಲಾನ್ ಇತ್ತು. ಅಂಡ್ ಕ್ಲಾನ್ ಕೆಳಗೆ ಡಿಫ್ರೆಂಟ್ ಕುಲ ಇತ್ತು. ಕುಲ ಅಂದ್ರೆ ಫ್ಯಾಮಿಲಿ. ಸೊ ಈ ಫ್ಯಾಮಿಲಿಯ ಹೆಡ್ ಯಾರು ಇರ್ತಿದ್ರು ಅವ್ರನ್ನ ಕುಲಪ ಅಂತ ಕರಿತಾ ಇದ್ರು. ಸೊ ಯೂಶಲಿ ಇನ್ ಋಗ್ವೇದಿಕ್ ಸೊಸೈಟಿದಲ್ಲಿ ನಾವು ಪ್ಯಾಟ್ರಿ ಲೀನಿಯಲ್ ನೋಡ್ತೀವಿ. ಅಂದ್ರೆ ವಂಶ ಏನಿದೆ ಅದು ತಂದೆಯ ಮೇಲೆ ಡಿಸೈಡ್ ಆಗ್ತಿತ್ತು. ಅಂದ್ರೆ ಲೈಕ್ ಇವಾಗ ರಾಜ್ಕುಮಾರ್ ವಂಶ ಅಂಡ್ ಪುನೀತ್ ರಾಜ್ಕುಮಾರ್ ಅವ್ರ ವಂಶ. ಸೊ ಈ ತರ ನಾವು ಕರಿತೀವಲ್ಲ ಆತರ. ಸೊ ಈ ವಂಶ ಏನಿತ್ತು ಇದು ಅವರ ಫಾದರ್ ಅಥವಾ ಮೇಲ್ ಮೇಲೆ ಡಿಪೆಂಡ್ ಆಗ್ತಿತ್ತು. ಸೊ ಈ ಕುಲಪ ಏನಿದ್ರು ಅಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಏನಿದ್ರು ಅವರು ಮೇಲ್ ಇರ್ತಾ ಇದ್ರು ಯಾವಾಗ್ಲೂ, ನಾಟ್ ಫೀಮೇಲ್. ನೆನ್ಪಿಟ್ಕೊಳ್ಳಿ. ವುಮೆನ್ಸ್ ಏನಿದ್ರು ಮಹಿಳೆಯರಿಗೆ ಇಂಪಾರ್ಟೆಂಟ್ ಪೊಸಿಷನ್ ಇತ್ತು ಡ್ಯೂರಿಂಗ್ ದ ಅರ್ಲಿ ಋಗ್ವೇದಿಕ್ ಪೀರಿಯಡ್ ಅಲ್ಲಿ. ಸೊ ಏನಂದ್ರೆ ಅವರು ಮಹಿಳೆಯರು ಯಾವುದೇ ಒಂದು ಡಿಫ್ರೆಂಟ್ ಆಕ್ಯುಪೇಷನ್ ಮಾಡ್ಬೋದಿತ್ತು, ಯಾವ್ದಾದ್ರು ಆಯ್ತು, ಅವ್ರಿಗೆ ಇಷ್ಟ ಬಂದಿದ್ ಕೆಲಸ ಮಾಡ್ಬೋದಿತ್ತು. ಅಂಡ್ ಈವನ್ ಅಸೆಂಬ್ಲಿ ಅಥವಾ ಮೀಟಿಂಗ್ ಅಲ್ಲೆಲ್ಲ ಅವರು ಮಹಿಳೆಯರು ಅಟೆಂಡ್ ಮಾಡ್ಬೋದಿತ್ತು. ಅಂಡ್ ಮಹಿಳೆಯರನ್ನು ಕೂಡ ಎಜುಕೇಟ್ ಮಾಡ್ತಾ ಇದ್ರು, ಎಜುಕೇಶನ್ ಕೊಡ್ತಾ ಇದ್ರು ಮಹಿಳೆಯರಿಗೆ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಅರ್ಲಿ ಋಗ್ವೇದಿಕ್ ಪೀರಿಯಡ್ ನಾನು ಹೇಳ್ತಾ ಇರೋದು. ಅಂಡ್ ಇಂಪಾರ್ಟೆಂಟ್ ಅಸೆಂಬ್ಲಿ ಯಾವುದು ಅಂದ್ರೆ ವಿಧಾತ ಡ್ಯೂರಿಂಗ್ ದ ಟೈಮ್ ಆಫ್ ಅರ್ಲಿ ವೇದಿಕ್ ಪೀರಿಯಡ್. ಅದನ್ನ ಕೂಡ ಮಹಿಳೆಯರು ವುಮೆನ್ಸ್ ಅಟೆಂಡ್ ಮಾಡ್ಬೋದಿತ್ತು. ಅಂಡ್ ಈ ಟೈಮ್ ಅಲ್ಲಿ ಯಾವುದೇ ಒಂದು ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು, ಸತಿ ಸಿಸ್ಟಮ್ ಆಗಿರ್ಬೋದು ಅಥವಾ ಫರ್ದರ್ ಸಿಸ್ಟಮ್ ಏನಿತ್ತು ಇದು ಇರ್ಲಿಲ್ಲ ಡ್ಯೂರಿಂಗ್ ದ ಟೈಮ್ ಆಫ್ ಅರ್ಲಿ ಋಗ್ವೇದಿಕ್ ಪೀರಿಯಡ್. ಅಂಡ್ ಲೆವಿರೇಟ್ ಮ್ಯಾರೇಜ್ ಕೂಡ ನಾವು ನೋಡ್ಬೋದು. ಅಂದ್ರೆ ಹಸ್ಬೆಂಡ್ ತೀರೋದ್ರೆ ಅವರ ಬ್ರದರ್ನ ಮದ್ವೆ ಆಗ್ಬೋದಿತ್ತು. ಅಂಡ್ ವಿಡೋ ರಿಮ್ಯಾರೇಜ್ ಕೂಡ ಇತ್ತು. ಅಂಡ್ ಯೂಶಲಿ ಮ್ಯಾರೇಜಸ್ ಏನಿದೆ ದಟ್ ಈಸ್ ಮೋನೋಗ್ಯಾಮಸ್ ಮ್ಯಾರೇಜ್. ಅಂದ್ರೆ ಮ್ಯಾರಿಂಗ್ ಟು ಒನ್ ಪರ್ಸನ್ ಅಟ್ ಎ ಟೈಮ್. ಸೊ ಒಂದು ಪರ್ಸನ್ ಅಟ್ ಎ ಟೈಮ್ ಏನಿತ್ತು ಅದು ಕೂಡ ಇತ್ತು. ಅಂಡ್ ದೇರ್ ವಾಸ್ ಫ್ಯೂ ಇನ್ಸ್ಟೆನ್ಸಸ್ ಆಫ್ ಪಾಲಿಯಾಂಡ್ರಿ ಅಂಡ್ ಪಾಲಿಗ್ಯಾಮಿ ಕೂಡ ಇತ್ತು. ಸೊ ಅಂದ್ರೆ ಫ್ರೀಡಮ್ ಇತ್ತು ಮಹಿಳೆಯರಿಗೆ ತುಂಬಾನೇ. ಅಂಡ್ ಪಾಲಿಗಮಿ ಅಂದ್ರೆ ಒಬ್ಬ ಮೇಲ್ ಪರ್ಸನ್ಗೆ ತುಂಬಾ ವೈಫ್ ಇದ್ರೆ ಇಟ್ ಇಸ್ ಪಾಲಿಗಮಿ. ಅಂಡ್ ಪಾಲಿಯಾಂಡ್ರಿ ಅಂದ್ರೆ ಒಂದು ಫೀಮೇಲ್ಗೆ ಹಲವಾರು ಹಸ್ಬೆಂಡ್ ಇದ್ರೆ ದಟ್ ಈಸ್ ಪಾಲಿಯಾಂಡ್ರಿ. ಸೊ ಮೋನೋಗ್ಯಾಮಸ್ ಇತ್ತು ಅಂದ್ರೆ ಕೆಲವರು ಮ್ಯಾರೇಜ್ ಆದ್ಮೇಲೆ ಈವನ್ ರಿಮ್ಯಾರೇಜ್ ಆಗ್ತಿರ್ಲಿಲ್ಲ, ವಿಡೋ ರಿಮ್ಯಾರೇಜ್ ಆಗ್ತಿರ್ಲಿಲ್ಲ, ಆ ತರನು ಇತ್ತು ಇನ್ಸ್ಟೆನ್ಸಸ್. ಅಂಡ್ ಕೆಲವರು ಪಾಲಿಗಮಿ ಫಾಲೋ ಮಾಡಿರೋರು ಇದ್ರು, ಕೆಲವರು ಪಾಲಿಯಾಂಡ್ರಿ ಫಾಲೋ ಮಾಡಿರೋರು ಇದ್ರು. ಅಂದ್ರೆ ಯಾವುದೇ ಒಂದು ಬ್ಯಾರಿಯರ್ ಇರ್ಲಿಲ್ಲ ಮ್ಯಾರೇಜ್ ಅಲ್ಲಿ. ದೇ ಕ್ಯಾನ್ ಹ್ಯಾವ್ ದೇರ್ ಇಂಡಿವಿಜುವಲ್ ಲೈಫ್ ಅನ್ನೋ ತರ ಇತ್ತು. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ದೇರ್ ಇಸ್ ನೋ ಮೆನ್ಷನ್ ಆಫ್ ಎನಿ ಆಫೀಸರ್ ಫಾರ್ ಅಡ್ಮಿನಿಸ್ಟ್ರೇಟಿಂಗ್ ಜಸ್ಟಿಸ್. ಬಟ್ ದ ಋಗ್ವೇದಿಕ್ ಸೊಸೈಟಿ ವಾಸ್ ನಾಟ್
an ideal society as there were cases of theft and burglary. Military technique was much advanced as they possessed chariot driven by horse. ನೋಡಿ ಈ ಪೀರಿಯಡ್ ಅಲ್ಲಿ ಅರ್ಲಿ ರಿಗ್ವೇದಿಕ್ ಪೀರಿಯಡ್ ಅಲ್ಲಿ ಜಸ್ಟಿಸ್ ನ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೆ ಅಂತ ಯಾರು ಇರ್ಲಿಲ್ಲ, ನ್ಯಾಯ ತೀರ್ಮಾನ ಮಾಡೋದಕ್ಕೆ ರಾಜ ಇರ್ತಿದ್ರು. ಅವರ ಮೇಜರ್ ಏಮ್ ಅಂದ್ರೆ ಅವರ ಮೇಜರ್ ವರ್ಕ್ ಏನಿರ್ತಿತ್ತು ಅಂದ್ರೆ ಕೌನ ಪ್ರೊಟೆಕ್ಟ್ ಮಾಡೋದು. ಜಸ್ಟಿಸ್ ಸಿಸ್ಟಮ್ ನ ಜಸ್ಟಿಸ್ ಇರ್ತಿರ್ಲಿಲ್ಲ, ಅಡ್ಮಿನಿಸ್ಟ್ರೇಷನ್ ಜಸ್ಟಿಸ್ ಇರ್ತಿರ್ಲಿಲ್ಲ, ನ್ಯಾಯನ ಕೊಡೋದು ಅವ್ರ ಕೈಯಲ್ಲಿ ಇರ್ಲಿಲ್ಲ. ಅಂಡ್ ಋಗ್ವೇದಿ ಸೊಸೈಟಿನೇ ಹಾಗಂತ ಐಡಿಯಲ್ ಸೊಸೈಟಿ ಇಲ್ಲ, ಅಂದ್ರೆ ಯಾವ್ದೇ ಒಂದು ಕಳ್ತನ ಇರ್ಲಿಲ್ಲ, ಯಾವ್ದೇ ಒಂದು ದರೋಡೆ ಆತರ ಇರ್ಲಿಲ್ಲ ಅಂತ ಅಲ್ಲ. ಈವನ್ ಇದ್ರೂ ಕೂಡ ಪರ್ಟಿಕ್ಯುಲರ್ ಆಗಿ ಇದೇ ಪರ್ಸನ್ ಜಸ್ಟಿಸ್ ನ ಕೊಡ್ಬೇಕು ಅನ್ನೋದು ಇರ್ಲಿಲ್ಲ. ಅಂಡ್ ಈವನ್ ಆರ್ಯನ್ಸ್ ಅಂದ್ರೆ ವೇದಿಕ್ ಪೀಪಲ್ ಏನಿದ್ದಾರೆ ಅವರು ಎರಡು ತರಹದ ವಾರ್ ಮಾಡಿದ್ದಾರೆ. ಒಂದು ದಾಸಸ್ ನ ಜೊತೆ ಅಂದ್ರೆ ಬ್ಲಾಕ್ ಪೀಪಲ್ಸ್ ಜೊತೆ, ಅಂಡ್ ಅನದರ್ ಒನ್ ಇಸ್ ಕಾಲ್ಡ್ ಇನ್ ಬಿಟ್ವೀನ್ ದ ಟೂ ಬ್ಯಾಟಲ್ಸ್ ಅಂದ್ರೆ ಮೆನ್ಷನ್ ಮಾಡಿದ್ದಾರೆ ಬಿಟ್ವೀನ್ ಭರತ ಕಿಂಗ್, ದಿವೋಸ ಅಂಡ್ ದಾಸ ರೂಲರ್. ಅಂದ್ರೆ ಒಂದು ಬ್ಯಾಟಲ್ ಆರ್ಯನ್ಸ್ ಮತ್ತೆ ದಾಸಸ್ ಜೊತೆ ಆಯ್ತು, ಇನ್ನ ಬ್ಯಾಟಲ್ ಆರ್ಯನ್ಸ್ ಪ್ಲಸ್ ಆರ್ಯನ್ಸ್ ಜೊತೆನೆ ಆಯ್ತು. ಅಂದ್ರೆ ಆರ್ಯನ್ಸ್ ಅಲ್ಲೂ ಕೂಡ ಡಿಫ್ರೆಂಟ್ ಆರ್ಯನ್ಸ್ ಇದ್ರು. ಅದ್ರಲ್ಲಿ ಒಂದು ಕ್ಲಾನ್ ಆರ್ಯನ್ಸ್ ಮತ್ತೆ ಇನ್ನೊಂದು ಕ್ಲಾನ್ ಆರ್ಯನ್ಸ್ ಮಧ್ಯೆ ಕೂಡ ಜಗಳ ಆಯ್ತು. ಸೊ ಯಾವುದು ಅಂದ್ರೆ ಭರತ ಕಿಂಗ್ ದಿವೋಸಾದ ಮತ್ತೆ ದಾಸ ರೂಲರ್ ಚಾಂಬಾರ ಮಧ್ಯೆ ಆಗಿತ್ತು. ಅದರಲ್ಲಿ ಭರತ ಕಿಂಗ್ ಏನಿದ್ದಾರೆ ಅವರು ವಿನ್ ಆಗಿದ್ರು. ಅಂಡ್ ಆಲ್ಸೋ 10 ಕಿಂಗ್ ಮಧ್ಯೆ ಕೂಡ ಬ್ಯಾಟಲ್ ಆಗಿತ್ತು. ಅದನ್ನ ದಶರಾಜನ ಅಂತ ಕರೀತಾರೆ ಆ ಬ್ಯಾಟಲ್ ನ. ಸೊ UPSC ಆಲ್ರೆಡಿ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಬ್ಯಾಟಲ್ ಆಫ್ 10 ಕಿಂಗ್ಸ್ ಏನಿದೆ ಅದನ್ನ ಏನಂತ ಕರಿತಾ ಇದ್ರು ಅಂತ. ಸೊ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಕಾಲ್ಡ್ ಎಸ್ ದಶರಾಜನ. ಅಂಡ್ ಸೊ ಇಂಪಾರ್ಟೆಂಟ್ ಫಂಕ್ಷನರೀಸ್ ಆಫ್ ದ ಇಂಪಾರ್ಟೆಂಟ್ ಯಾವ್ದು ಅಂತ ನೋಡೋದಾದ್ರೆ ಪುರೋಹಿತರು ಇರ್ತಾ ಇದ್ರು, ಅಂಡ್ ಸೇನಾನಿ ಇದ್ರು, ಅಂಡ್ ಗ್ರಾಮಿಣಿ ಇದ್ರು. ಸೊ ಪುರೋಹಿತ ಅಂದ್ರೆ ಪ್ರೀಸ್ಟ್, ಪೂಜೆ ಮಾಡೋರು, ಅಂಡ್ ಸೇನಾನಿ ಅಂದ್ರೆ ಲೀಡರ್ ಆಫ್ ದ ಆರ್ಮಿನ ಸೇನಾನಿ ಅಂತ ಕರಿತಾ ಇದ್ರು, ಅಂಡ್ ಗ್ರಾಮಿಣಿ ಅಂದ್ರೆ ಲೀಡರ್ ಆಫ್ ದ ವಿಲೇಜ್. ಅಂಡ್ ಇಂಪಾರ್ಟೆಂಟ್ ಟ್ರೈಬಲ್ ಅಸೆಂಬ್ಲೀಸ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್. UPSC ಆಲ್ರೆಡಿ 2 ಕ್ವಶನ್ ಬಂದ್ಬಿಟ್ಟಿದೆ. ಸಭಾ ಅಂದ್ರೆ ಸ್ಮಾಲರ್ ಬಾಡಿ ಅಂದ್ರೆ ತುಂಬಾ ವಯಸ್ಸಾದವರು ಅಥವಾ ತುಂಬಾ ಪ್ರೆಸ್ಟೀಜಿಯಸ್ ಪೀಪಲ್ ಈ ಸಭಾನ ಅಟೆಂಡ್ ಮಾಡ್ಬೋದಿತ್ತು. ಸೊ ಸ್ಮಾಲರ್ ಬಾಡಿ ಮೀನ್ಟ್ ಫಾರ್ ಎಲೈಟ್ಸ್, ಅದು ಸಭಾ. ಅಂಡ್ ಸಮಿತಿ ಅಂದ್ರೆ ಬ್ರಾಡ್ ಬೇಸ್ಡ್ ಫ್ಲೋಕ್ ಅಸೆಂಬ್ಲಿ ಪ್ರಿಸೈಡೆಡ್ ಓವರ್ ಬೈ ದ ರಾಜನ್ಸ್. ಅಂದ್ರೆ ಒಂದು ಅಸೆಂಬ್ಲಿ ಆಗ್ತಾ ಇತ್ತು. ಫ್ಲೋಕ್ ಅಂದ್ರೆ ಡ್ಯಾನ್ಸ್ ಅಸೆಂಬ್ಲಿ ತರ ಎಲ್ಲ. ಆ ಅಸೆಂಬ್ಲಿಗೆ ಹೆಡ್ ರಾಜ ಇರ್ತಾ ಇದ್ರು, ಸಮಿತಿ. ಅಂಡ್ ನೆಕ್ಸ್ಟ್ ವಿಧಾತ ನಾನು ಆಲ್ರೆಡಿ ಹೇಳ್ದೆ, ವಿಧಾತದಲ್ಲಿ ಮಹಿಳೆಯರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು ಅಂತ. ಸೊ ಈ ವಿಧಾತ ಏನಿದೆ ಇದು ಟ್ರೈಬಲ್ ಅಸೆಂಬ್ಲಿ ವಿತ್ ಡೈವರ್ಸ್ ಡಿಫ್ರೆಂಟ್ ಫಂಕ್ಷನ್ ಕ್ಯಾರಿ ಮಾಡ್ತಿದ್ರು. ಜಸ್ಟಿಸ್ ಕೊಡೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಇಶ್ಯೂ ಮೇಲೆ ಡಿಸ್ಕಸ್ ಮಾಡೋದಾಗಿರ್ಬೋದು, ಮ್ಯಾರೇಜ್ ಮೇಲೆ ಡಿಸಿಷನ್ ತಗೊಳ್ಳೋದಾಗಿರ್ಬೋದು, ಈ ತರ. ಸೊ ವಿಧಾತದಲ್ಲಿ ಸೊ ಸಭಾ, ಸಮಿತಿ, ವಿಧಾತ, ಗಾನ. ಸಭಾ ಅಂದ್ರೆ ಫಾರ್ ಎಲೈಟ್ ಪೀಪಲ್ಸ್ ಅಂದ್ರೆ ಸುಪೀರಿಯರ್ ಪೀಪಲ್ಸ್ಗೆ, ಅಂಡ್ ಸಮಿತಿ ಅಂದ್ರೆ ಇಟ್ ಈಸ್ ಫಾರ್ ಫ್ಲೋಕ್ ಅಸೆಂಬ್ಲಿ. ಫ್ಲೋಕ್ ಅಸೆಂಬ್ಲಿ ಅಂದ್ರೆ ಇಟ್ ಇಸ್ ಜಾನಪದದ ಅಸೆಂಬ್ಲಿ ಅಂತ. ಡ್ಯಾನ್ಸ್ ಇರ್ತಾ ಇತ್ತು, ಸಿಂಗಿಂಗ್ ಇರ್ತಾ ಇತ್ತು. ಸೊ ಈ ತರ ಡಿಫ್ರೆಂಟ್ ಫಂಕ್ಷನ್ಸ್ ರಿಲೇಟೆಡ್ ಟು ಏನ್ ಫಂಕ್ಷನ್ಸ್ ಅದ್ರ ಬಗ್ಗೆ ಆಗ್ತಾ ಇತ್ತು.
ಅಂಡ್ ವಿಧಾತ ಏನಿತ್ತು ಟ್ರೈಬಲ್ ಅಸೆಂಬ್ಲಿ ಫಾರ್ ಡೈವರ್ಸ್ ಫಂಕ್ಷನ್. ಸೊ ಈ ವಿಧಾತದಲ್ಲಿ ಮಹಿಳೆಯರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅಂಡ್ ಗಾನಾ ಏನಿದೆ ಇಟ್ ಈಸ್ ಅಸೆಂಬ್ಲಿ ಆಫ್ ಟ್ರೋಪ್ಸ್ ಅಥವಾ ಮಿಲಿಟರಿಯವ್ರದ್ದು ಅಸೆಂಬ್ಲಿ ಆಗ್ತಾ ಇತ್ತು. ಸೊ ಈ ರೀತಿ ಡಿಫ್ರೆಂಟ್ ಟ್ರೈಬಲ್ ಅಸೆಂಬ್ಲೀಸ್ ಇತ್ತು ಡ್ಯೂರಿಂಗ್ ದಿಸ್ ಪೀರಿಯಡ್. ನೆಕ್ಸ್ಟ್ ಋಗ್ವೇದಿಕ್ ಎಕನಾಮಿ ನೋಡೋದಾದ್ರೆ ಡ್ಯೂರಿಂಗ್ ದ ಟೈಮ್ ಆಫ್ ಅರ್ಲಿ ವೇದಿಕ್ ಪೀರಿಯಡ್. ಸೊ society was a pastoral society. Cattle rearing was the dominant activity. The chief measure of wealth was cattle, and a wealthy man is known as gomat, that is one who owned many cattle. A large number of words are derived from the word gau, gau, meaning cow. So gau andre cow ಅಂತ ನೋಡಿ. ಅವರ ವೆಲ್ತ್ ಏನಿತ್ತು ಇಟ್ ಈಸ್ ಡಿಪೆಂಡ್ ಆನ್ ಕೌ ಮೇಲೆ ಡಿಪೆಂಡ್ ಆಗಿತ್ತು. ಅವ್ರನ್ನ ವೆಲ್ದಿ ಮನ್ ಅಂದ್ರೆ ಯಾರ ಹತ್ರ ಹೆಚ್ಚು ಕೌ ಇತ್ತು ಅವ್ರನ್ನ ಗೋಮತ್ ಅಂತ ಕರಿತಾ ಇದ್ರು. ಗೋಮತ್ ಯೂಶಲಿ ಯಾರ ಹತ್ರ ಇತ್ತು ಅಂದ್ರೆ ಇಟ್ ಈಸ್ ರಾಜನ್ ಹತ್ರ ಇರ್ತಾ ಇತ್ತು. ಸೊ ವೆಲ್ತ್ ಯಾವ್ದ್ರ ಮೇಲೆ ಡಿಸೈಡ್ ಆಗ್ತಿತ್ತು ಅಂದ್ರೆ ಇಟ್ ಈಸ್ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ಕೌಗಳ ಮೇಲೆ. ಕೌ ಸ್ಟ್ರೆಂತ್ ಎಷ್ಟಿದೆ ಅದ್ರ ಮೇಲೆ ಡಿಸೈಡ್ ಆಗ್ತಾ ಇತ್ತು. ಇದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ದೇರ್ ವಾಸ್ ಆಲ್ಸೋ ಎವಿಡೆನ್ಸ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ಇನ್. There was no concept of private property based on the land ownership. The clan as a whole enjoyed rights over the resource. The unit of currency is nishka, which was made of ನೋಡಿ. ಡ್ಯೂರಿಂಗ್ ದ ಟೈಮ್ ಆಫ್ ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಟ್ರೇಡ್ ಅಂಡ್ ಕಾಮರ್ಸ್ ಎಂದೇ ಈವನ್ ಪ್ರೆಸೆಂಟ್ ಇತ್ತು. ಅಂಡ್ ಯಾವುದೇ ಒಂದು ಪ್ರೈವೇಟ್ ಪ್ರಾಪರ್ಟಿ ಇರ್ತಿರ್ಲಿಲ್ಲ. ಸೊ ಟ್ರೈಬ್ಸ್ ಅಲ್ಲಿ ನಾನು ಡಿಫ್ರೆಂಟ್ ಕ್ಲಾನ್ಸ್ ಇದ್ರು ಅಂತ ಅಂದ್ರೆ ಕುಲಗಳು. ಸೊ ಇವರೆಲ್ಲ ಸೇರ್ಕೊಂಡು ಒಂದಿಷ್ಟು ಜಾಗನ ಅಂತ ಎಲ್ರು ಕೂಡ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಕ್ಯುಪೇಷನ್ ಏನಿತ್ತು ಅದನ್ನ ಮಾಡ್ತಾ ಇದ್ರು. ಸೊ ಈ ಪರ್ಟಿಕ್ಯುಲರ್ ಲ್ಯಾಂಡ್ ಈ ಪರ್ಸನ್ಗೆ ಸೇರುತ್ತೆ, ಈ ತರ ಯಾವುದೇ ಒಂದು ಪ್ರೈವೇಟ್ ಪ್ರಾಪರ್ಟಿ ಇರ್ತಿರ್ಲಿಲ್ಲ. ಸೊ ಪ್ರತಿಯೊಂದು ಪ್ರಾಪರ್ಟಿ ಏನಿತ್ತು ಅದನ್ನ ಎವ್ರಿ ಒನ್ ಎಂಜಾಯ್ ಮಾಡ್ತಾ ಇದ್ರು ಆ ಕ್ಲಾನ್ ಅವರು. ಅಂಡ್ ಕರೆನ್ಸಿ ಏನಿದೆ ಇಟ್ ಈಸ್ ನಿಷ್ಕಾಮ್. ಸೊ ಗೋಲ್ಡ್ ಏನಿದೆ ದಟ್ ಈಸ್ ದ ಯೂನಿಟ್ ಆಫ್ ಕರೆನ್ಸಿ. ಸೊ ಇದು ಆಲ್ರೆಡಿ ಕೇಳಿದ್ದಾರೆ ವಿಚ್ ಇಸ್ ದ ಯೂನಿಟ್ ಆಫ್ ಕರೆನ್ಸಿ ಡ್ಯೂರಿಂಗ್ ದ ಋಗ್ವೇದಿಕ್ ಪೀರಿಯಡ್. ಇದು ನಿಷ್ಕಾ, ನೆನ್ಪಿಟ್ಕೊಳ್ಳಿ. ಅಂಡ್ ಇದು ಏನು ಬ್ಯಾಟರ್ ಏನಿದೆ ಅದನ್ನ ಫಾಲೋ ಮಾಡ್ತಾ ಇದ್ರು, ಬ್ಯಾಟರ್ ಸಿಸ್ಟಮ್. ಅಂಡ್ ಕೌ ಏನಿದೆ ಇಟ್ ಈಸ್ ದ ಇಂಪಾರ್ಟೆಂಟ್ ಯೂನಿಟ್ ಆಫ್ ವ್ಯಾಲ್ಯೂ. ಅಂದ್ರೆ ಬ್ಯಾಟರ್ ಸಿಸ್ಟಮ್ ಅಂದ್ರೆ ನಾನ್ ನಿನಗೆ ಅಕ್ಕಿ ಕೊಟ್ರೆ ನೀನ್ ನನಗೆ ಬೆಳೆ ಕೊಡು. ಸೊ ಎಕ್ಸ್ಚೇಂಜ್ ಆಫ್ ಒನ್ ಕಮೋಡಿಟಿ ಓವರ್ ದ ಅದರ್ ಅದನ್ನ ಫಾಲೋ ಮಾಡ್ತಾ ಇದ್ರು. ಅಂಡ್ ಕೌ ಏನಿದೆ ಇಟ್ ಈಸ್ ಅ ಇಂಪಾರ್ಟೆಂಟ್ ಯೂನಿಟ್ ಆಫ್ ವ್ಯಾಲ್ಯೂ. ಅಂದ್ರೆ ನೀನ್ ಜಾಸ್ತಿ ಏನಾದ್ರು ಖರೀದಿಸ್ಬೇಕು ಅಂದ್ರೆ ಅವಾಗ ಕೌನ ಕೊಡ್ತಾ ಇದ್ರು ಈ ಬ್ಯಾಟರ್ ಸಿಸ್ಟಮ್ ಅಲ್ಲಿ. ಅಂಡ್ ರಾಜ ಇದ್ರು ಬಟ್ ಯಾವ್ದೇ ಒಂದು ರೆವೆನ್ಯೂ ಸಿಸ್ಟಮ್ ಇರ್ತಿರ್ಲಿಲ್ಲ. ಸೊ ಕಿಂಗ್ಡಮ್ ಏನಿರ್ತಿತ್ತು, ಕಿಂಗ್ಡಮ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕ್ಲಾನ್ ಏನಿತ್ತು ಅದನ್ನ ವಾಲಂಟರಿ ಟ್ರಿಬ್ಯೂಟ್ ಮೇಲೆ ಮೇಂಟೈನ್ ಮಾಡ್ತಾ ಇದ್ರು. ವಾಲಂಟರಿ ಟ್ರಿಬ್ಯೂಟ್ ಅಂದ್ರೆ ನಮಗೆ ಇಷ್ಟ ಬಂದಂಗೆ ನಾವು ಕೊಡೋದು. ಸೊ ವಾಲಂಟರಿ ಟ್ರಿಬ್ಯೂಟ್ ಮಾಡ್ತಾ ಇದ್ರು ಇಲ್ಲಿ. ಅಂಡ್ ಗಿಫ್ಟ್ ಎಕ್ಸ್ಚೇಂಜ್ ಅಂಡ್ ರೀಡಿಸ್ಟ್ರಿಬ್ಯೂಷನ್ had an important economic role in the Rigvedic society. ಅಂಡ್ ಗಿಫ್ಟ್ ಎಕ್ಸ್ಚೇಂಜ್ ಏನಿತ್ತು ಇದು ತುಂಬಾನೇ ಇತ್ತು. ಅಂಡ್ ಸಚ್ ಎಕ್ಸ್ಚೇಂಜಸ್ ಆರ್ ನೋನ್ ಆಸ್ ಪ್ರಿಸ್ಟೇಷನ್. ಮತ್ತೆ ಅದನ್ನ ರೀಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳೋದೇನಿದೆ ಅದನ್ನ ಪ್ರಿಸ್ಟೇಷನ್ಸ್ ಅಂತ ಕರಿತಾ ಇದ್ರು. ಸೊ ಇದು ಎಕ್ಸ್ಚೇಂಜ್ ಏನಿದೆ ಅದು ಇಂಡಿವಿಜುವಲ್ ಲೆವೆಲ್ ಆಗ್ತಿರ್ಲಿಲ್ಲ, ಗ್ರೂಪ್ ಲೆವೆಲ್ ಆಗ್ತದೆ. ಅಂದ್ರೆ ಒಂದು ಕ್ಲಾನ್ ಇನ್ನೊಂದು ಕ್ಲಾನ್ಗೆ ಸಮಥಿಂಗ್ ಕೊಟ್ರೆ ಆ ಕ್ಲಾನ್ ಇನ್ನೊಂದನ್ನ ಕೊಡ್ತಾ ಇದ್ರು. ಸೊ ಅದನ್ನ ಪ್ರಿಸ್ಟೇಷನ್ಸ್ ಅಂತ ಕರಿತಾ ಇದ್ರು. ಸೊ ಅಪಾರ್ಟ್ ಫ್ರಮ್ ಎಕನಾಮಿಕ್ ಗೂಡ್ಸ್ ಅಂದ್ರೆ ಎಕನಾಮಿಕ್ ಗೂಡ್ಸ್ ಅಲ್ದೇನೆ ದೇ ಆಲ್ಸೋ ಇನ್ಕ್ಲೂಡೆಡ್ ಎಕ್ಸ್ಚೇಂಜ್ ಆಫ್ ಅದರ್ ಥಿಂಗ್ಸ್ ಸಚ್ as ವುಮೆನ್, ಪೋರ್ಟೀಸ್, ಹಾಸ್ಪಿಟಾಲಿಟಿ, ಮಿಲಿಟರಿ ಅಸಿಸ್ಟೆನ್ಸ್. ಅಂದ್ರೆ ಇಲ್ಲಿ ನೋಡಿ ವುಮೆನ್ಸ್ಗೆ ಅಷ್ಟೊಂದು ರೈಟ್ಸ್ ಇತ್ತು. ಈವನ್ ದೇ ಕ್ಯಾನ್ ಡಿಸೈಡ್ ದೇರ್ ಪಾರ್ಟ್ನರ್ ಅಂಡ್ ಅಷ್ಟೆಲ್ಲ ಇದ್ರು ಕೂಡ ವುಮೆನ್ಸ್ ನ ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ರಂತೆ. ಲೈಕ್ ಹಾಸ್ಪಿಟಾಲಿಟಿ ಅಂದ್ರೆ ಔಷಧಿಗಳನ್ನಾಗಿರ್ಬೋದು ಅಂಡ್ ಮಿಲಿಟರಿ ಅಸಿಸ್ಟೆನ್ಸ್ ಅಂಡ್ ದೇ ಆಲ್ಸೋ ಎಕ್ಸ್ಟೆಂಡ್ ವುಮೆನ್ಸ್. ನೋಡಿ ದಿಸ್ ಇಸ್ ನಾಟ್ ಗುಡ್ ಆಕ್ಚುಲಿ ಡ್ಯೂರಿಂಗ್ ದ ಅರ್ಲಿ ವೇದಿಕ್ ಪೀರಿಯಡ್. ಅಪಾರ್ಟ್ ಫ್ರಮ್ ದಿಸ್ ಎವ್ರಿಥಿಂಗ್ ವಾಸ್ ಗುಡ್.
ಅಂಡ್ ಪ್ರೀಸ್ಟ್ ಏನಿರ್ತಿದ್ರು, ಪೂಜಾರಿಗಳು ಏನಿರ್ತಿದ್ರು, ಅವರು ಗಿಫ್ಟ್ಸ್ ನ ದಾನ ಅಂತ ಕರೀತಾರೆ. ಅಂಡ್ ದಕ್ಷಿಣ ಅಂದ್ರೆ ಸ್ಯಾಕ್ರಿಫೈಸ್ ಆಫರಿಂಗ್ಸ್ ಏನಿದೆ ಅದನ್ನ ಕೂಡ ಅವ್ರು ರಿಸೀವ್ ಮಾಡ್ತಾ ಇದ್ರು. ಸ್ಯಾಕ್ರಿಫೈಸ್ ಹೋಮ ಹವನ ಮಾಡಿದಾಗೆಲ್ಲ ಕೊಡ್ತಾರಲ್ಲ ಅವ್ರಿಗೆ ದುಡ್ಡು, ಅದು. ಅಂಡ್ ಸ್ಯಾಕ್ರಿಫೈಸ್ ಆಫರಿಂಗ್ ಎಲ್ಲ ಮಾಡ್ತಾ ಇದ್ರು. ಸೊ ಆ ಟೈಮಲ್ಲಿ ಏನಿತ್ತು ಅಂದ್ರೆ ಹಸುಗಳನ್ನ ತುಂಬಾನೇ ವರ್ಷಿಪ್ ಮಾಡ್ತಾ ಇದ್ರು ಡ್ಯೂರಿಂಗ್ ದ ಟೈಮ್ ಆಫ್ ಋಗ್ವೇದಿಕ್ ಸೊಸೈಟಿ. ಅರ್ಲಿ ಋಗ್ವೇದಿಕ್, ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಎಲ್ಲ ಸ್ಟಾರ್ಟ್ ಆಗಿದ್ದು. ಸೊ ಅದರಿಂದನೇ ಆಕ್ಚುಲಿ ಬುದ್ಧಿಸಮ್ ಅಂಡ್ ಜೈನಿಸಮ್ ಎಲ್ಲ ಬಂದಿದ್ದು, ಬಿಕಾಸ್ ಆಫ್ ದ ಸ್ಯಾಕ್ರಿಫೈಸ್ ಆಫ್ ಕೌಸ್ ನ ಸ್ಯಾಕ್ರಿಫೈಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಕೌ ಏನಿದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಅಗ್ರಿಕಲ್ಚರಿಸ್ಟ್. ಸೊ ಈ ತರ ಟ್ಯಾಕ್ಟ್ರು ಆ ಟೈಮಲ್ಲಿ ಇರ್ಲಿಲ್ಲ. ನೆಲ ಇದು ಹೂಳಕ್ಕಾಗಿರ್ಬೋದು, ಸೊ ಪ್ರತಿಯೊಂದಕ್ಕೂ ಅವರು ಕೌನ ಯೂಸ್ ಮಾಡ್ತಾ ಇದ್ರು. ಸೊ ಕೌನ ಲಾರ್ಜ್ ಅಮೌಂಟ್ ಆಫ್ ಕೌನ ಈ ಬ್ರಾಹ್ಮಣ್ಸ್, ಈ ಪ್ರೀಸ್ಟ್ ಗಳು ಏನಿರ್ತಿದ್ರು ಅವರು ಫಾರ್ ದ ಪರ್ಪಸ್ ಆಫ್ ವರ್ಷಿಪಿಂಗ್ ಸಾಯಿಸ್ತಾ ಇದ್ರು. ಸೊ ಅದಕ್ಕೋಸ್ಕರನೇ ಬುದ್ಧಿಸಮ್ ಜೈನಿಸಮ್ ಎಲ್ಲ ಎಮರ್ಜ್ ಆಗಿದ್ದು, ಡಿಫ್ರೆಂಟ್ ರಿಲಿಜಿಯನ್ ಎಲ್ಲ ಎಮರ್ಜ್ ಆಗಿದ್ದು. ಅಂಡ್ ಡ್ಯೂರಿಂಗ್ ದ ಟೈಮ್ ಆಫ್ ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಶಿಫ್ಟಿಂಗ್ ಅಗ್ರಿಕಲ್ಚರ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಶಿಫ್ಟಿಂಗ್ ಅಗ್ರಿಕಲ್ಚರ್ ಅದನ್ನ ಜೂಮ್ ಸ್ಲಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್ ಅಂತ ಕೂಡ ಕರೀತಾರೆ. ಅಂದ್ರೆ ಒಂದು ಏರಿಯಾಗೆ ಹೋಗ್ಬಿಟ್ಟು ಆ ಏರಿಯಾದಲ್ಲಿರೋ ಫಾರೆಸ್ಟ್ ಲ್ಯಾಂಡ್ ಎಲ್ಲ ಕಿತ್ಬಿಟ್ಟು ಆಮೇಲೆ ಅಲ್ಲಿ ಅಗ್ರಿಕಲ್ಚರ್ ಯಾವ್ದಾದ್ರು ಒಂದು ಕ್ರಾಪ್ಸ್ ನ ಬೆಳೆಯೋದು. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏರಿಯಾಗ ಹೋಗಿ ಅಲ್ಲಿರೋ ಕ್ರಾಪ್ಸ್ ಫಾರೆಸ್ಟ್ ನೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಅಲ್ಲಿ ಮತ್ತೆ ಕ್ರಾಪ್ ಬೆಳೆಯೋದು. ಅದು ಮುಗಿದ್ಮೇಲೆ ಇನ್ನೊಂದು ಹೊಸದಾಗಿ ಇರೋದು. ಸೊ ಈ ತರ ನ್ಯೂ ಏರಿಯಾನ ತಗೊಂಡ್ ಡಿಸೈಡ್ ಹೊಸ ಹೊಸ ಜಾಗಗಳಲ್ಲಿ ಹೋಗಿ ಅಗ್ರಿಕಲ್ಚರ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಶಿಫ್ಟಿಂಗ್ ಅಗ್ರಿಕಲ್ಚರ್ ವಾಸ್ ಯೂಸ್ಡ್. ಸೊ ಫಾರೆಸ್ಟ್ ನ ಕ್ಲಿಯರ್ ಮಾಡೋದಕ್ಕೆ ಅವರು ಬೆಂಕಿ ಹಚ್ತಾ ಇದ್ರು. ಸೊ ಮೇಜರ್ಲಿ ಯಾವ್ದು ಅಂದ್ರೆ ಯವ ಅಥವಾ ಬಾರ್ಲಿ ಏನಿದೆ ಅದು ಜಾಸ್ತಿ ಅವರು ಬೆಳಿತಾ ಇದ್ದಿದ್ದು. ಇದು ಬಿಟ್ರೆ ಬೇರೆ ಅದರ್ ಗ್ರೇನ್ಸ್ ಏನಿದೆ ಅಷ್ಟು ಮೆನ್ಷನ್ ಮಾಡಿಲ್ಲ. ಅಂಡ್ ಋಗ್ವೇದಿಕ್ ಸೊಸೈಟಿ ಏನಿದ್ದಾರೆ ಅವ್ರಿಗೆ ವುಡನ್ ಪ್ಲೋ ಗೊತ್ತಿತ್ತು. ವುಡನ್ ಪ್ಲೋ ಅಂದ್ರೆ ಮರದ ನೇಗ್ಲು. ಅದನ್ನ ಫಾಲ, ಲಂಗಾಲ ಅಂಡ್ ಸಿರಾ ಅಂತ ಕೂಡ ಕರಿತಾ ಇದ್ರು. ಸೊ ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ವುಡನ್ ಪ್ಲೋನ ಏನಂತ ಕರಿತಾ ಇದ್ರು ಅಂತ. ಸೊ ಇಟ್ ಇಸ್ ಕಾಲ್ಡ್ ಎಸ್ ಫಾಲ, ಲಂಗಾಲ ಅಂಡ್ ಸಿರಾ. ಅಂಡ್ ವೇದಿಕ್ ಗಾಡ್ ಇಂದ್ರ ಏನಿದೆ ಇಸ್ ಆಲ್ಸೋ ಡಿಸ್ಕ್ರೈಬ್ಡ್ ಆಸ್ ಅ ಉರ್ವರ್ಜಿತ್. ಸೊ ಇಂಪಾರ್ಟೆಂಟ್ ಗಾಡ್ ಡ್ಯೂರಿಂಗ್ ದ ಅರ್ಲಿ ವೇದಿಕ್ ಪೀರಿಯಡ್ ಯಾವ್ದು ಅಂದ್ರೆ ಇದು ಇಂದ್ರ. ಸೊ ಇಂದ್ರನ ವರ್ಷಿಪ್ ಮಾಡ್ತಿದ್ರು. ಈವನ್ ಹಸುಗಳು ಕಳ್ದೋದಾಗ್ಲು ಅಂತ ಕೂಡ ನಾನು ಹೇಳಿದೆ. ಸೊ ಹಸುಗಳನ್ನ ಅಗ್ರಿಕಲ್ಚರಿಸ್ಟ್ ಅವರು ಕೂಡ ವರ್ಷಿಪ್ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಇಂದ್ರನ ವರ್ಷಿಪ್ ಮಾಡಿದ್ರೆ ನಮಗೆ ಒಳ್ಳೆ ಬೆಳೆ ಬರುತ್ತೆ ಅನ್ನೋ ಇಂಟೆನ್ಷನ್ ಇಂದ ಇಂದ್ರ ಗಾಡ್ನ ಕ್ಷೇತ್ರಪತಿ ಅಂತ ಕೂಡ ಕರಿತಾ ಇದ್ರು. ಸೊ ವಿಚ್ ಡಿಟಿ ಇಸ್ ಕನ್ಸಿಡರ್ಡ್ ಆಸ್ ಅ ಕ್ಷೇತ್ರಪತಿ ಅಂತಾನು ಕೂಡ ಕೇಳ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಗಾಡ್ ಇಂದ್ರ ಇಸ್ ಕಾಲ್ಡ್ ಎಸ್ ಕ್ಷೇತ್ರಪತಿ. ಅಂಡ್ ಇವರಿಗೆ ಐರನ್ ಟೆಕ್ನಾಲಜಿ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಐರನ್ ಟೆಕ್ನಾಲಜಿ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಮಹಾಜನಪದ ಬಂದಾಗ ಸ್ಟಾರ್ಟ್ ಆಗೋದು ಐರನ್ ಟೆಕ್ನಾಲಜಿ ಎಲ್ಲ. ಇವ್ರಿಗೆ ಕಾಪರ್ ಬಗ್ಗೆ ಅಫ್ಕೋರ್ಸ್ ವೆರಿ ಗುಡ್ ನಾಲೆಡ್ಜ್ ಇರುತ್ತೆ. ಯಾಕೆಂದ್ರೆ ಡ್ಯೂರಿಂಗ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ನಮ್ಗೆ ಎಕ್ಸ್ಪರ್ಟ್ ಕಾಪರ್ ಯೂಸ್ ಮಾಡೋರೆಲ್ಲ ಸಿಕ್ಕಿದ್ರು. ಇದು ಈವನ್ ಡ್ಯೂರಿಂಗ್ ಚಾಲ್ಕೊಲಿಥಿಕ್ ಪೀರಿಯಡ್ ಅಲ್ಲಿ. ಸೊ ಆಬ್ವಿಯಸ್ಲಿ ಇವರಿಗೆ ಕಾಪರ್ ಗೊತ್ತೇ ಇರುತ್ತೆ. ಅಂಡ್ ಮೆಟಲರ್ಜಿಕಲ್ ಆಕ್ಟಿವಿಟೀಸ್ ಅಂದ್ರೆ ಬೇರೆ ಮೆಟಲರ್ಜಿ ಬಗ್ಗೆ, ಬೇರೆ ಮೆಟಲ್ಸ್ ನ ಬಗ್ಗೆ ಇವ್ರಿಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅಲಾಯ್ಸ್ ನ ಯೂಸ್ ಮಾಡೋದಾಗಿರ್ಬೋದು, ಮೆಟಲ್ಸ್ ನ ಕರಗಿಸಿ ಡಿಫ್ರೆಂಟ್ ಶೇಪ್ ಕೊಡೋದಾಗಿರ್ಬೋದು. ಸೊ ಈ ತರದ್ರ ಬಗ್ಗೆ ಎಲ್ಲ ಅವ್ರಿಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಡ್ಯೂರಿಂಗ್ ದ ಟೈಮ್ ಆಫ್ ಅರ್ಲಿ ವೇದಿಕ್ ಪೀರಿಯಡ್ ಅವ್ರಿಗೆ. ಅಂಡ್ ಕ್ರಾಫ್ಟ್ ಮೇಕಿಂಗ್, ಕಾರ್ಪೆಂಟ್ರಿ, ಸೀವಿಂಗ್ ಅಂಡ್ ವೀವಿಂಗ್ ಏನಿದೆ ಅದು ಕೂಡ ಮೆನ್ಷನ್ ಮಾಡಿದ್ರು. ಸೊ ಅವ್ರಿಗೆ ಇದೆಲ್ಲ ಬರ್ತಾ ಇತ್ತು. ಅಂಡ್ ಅವ್ರಿಗೆ ಇಂಪಾರ್ಟೆಂಟ್ ಪೊಸಿಷನ್ ಅಂದ್ರೆ ಅವ್ರನ್ನ ತುಂಬಾ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದ್ರು ಡ್ಯೂರಿಂಗ್ ದ ಟೈಮ್ ಆಫ್ ಅರ್ಲಿ ವೇದಿಕ್ ಪೀರಿಯಡ್. ಬಿಕಾಸ್ ಯಾಕೆಂದ್ರೆ ಈ ಕುದುರೆ ಓಡಿಸೋದೇನಿದೆ ಇಟ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ಸ್ಕಿಲ್. ಎಲ್ರಿಗೂ ಬರ್ತಾ ಇರ್ಲಿಲ್ಲ ಕುದುರೆನ ಹ್ಯಾಂಡಲ್ ಮಾಡೋದಕ್ಕೆ.
ಅಂಡ್ ಕುದುರೆ ಏನಿದೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ಟೈಮ್ ಆಫ್ ಬ್ಯಾಟಲ್ಸ್ ಟೈಮಲ್ಲಿ, ಯುದ್ಧಗಳ ಟೈಮಲ್ಲಿ ಕುದುರೆಗಳನ್ನ ಯೂಸ್ ಮಾಡ್ತಾ ಇದ್ರು. ಸೊ ಪಾನಿಸ್ ಮತ್ತೆ ಆರ್ಯನ್ಸ್ ಮಧ್ಯೆ ಜಗಳ ಆಗ್ತಿತ್ತು, ಪಾನಿಸ್ ಮತ್ತೆ ದಾಸಿಯಸ್ ಮಧ್ಯೆ ಜಗಳ ಆಗ್ತಿತ್ತು, ಅಂಡ್ ಈವನ್ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಯನ್ಸ್ ಮಧ್ಯೆ ಕೂಡ ಜಗಳ ಆಗ್ತಿತ್ತು. ಸೊ ಆ ಟೈಮಲ್ಲಿ ಈ ಕುದುರೆ ಏನಿದೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಅಂಡ್ ಕುದುರೆ ಓಡಿಸೋರ್ನು ಕೂಡ ತುಂಬಾ ಸ್ಪೆಷಲ್ ಸ್ಟೇಟಸ್ ಕೊಟ್ಟಿದ್ರು ಸೊಸೈಟಿಲಿ ಅವ್ರಿಗೆ. ನೆಕ್ಸ್ಟ್ ನೋಡೋದಾದ್ರೆ ರಿಗ್ವೇದಿಕ್ ರಿಲಿಜನ್ ಅಂದ್ರೆ ಈ ಟೈಮಲ್ಲಿ ಯಾವ ದೇವ್ರನ್ನ ವರ್ಷಿಪ್ ಮಾಡ್ತಿದ್ರು ಅಂದ್ರೆ ಆಲ್ರೆಡಿ ಟೋಲ್ಡ್, ನಾನು ಆಲ್ರೆಡಿ ನಿಮಗೆ ಹೇಳಿದೆ ದಟ್ ದೇ ವರ್ಷಿಪ್ ಇಂದ್ರ ಗಾಡ್ ಅಂತ. ಸೊ ಇಂದ್ರ ಗಾಡ್ ನ ವರ್ಷಿಪ್ ಮಾಡ್ತಿದ್ರು, ಅದಲ್ದಲೆ ಬೇರೆ ಅದರ್ ದೇವ್ರನ್ನ ಕೂಡ ಅವರು ಪೂಜೆ ಮಾಡ್ತಾ ಇದ್ರು. ಸೊ ಯಾವ್ಯಾವ ದೇವ್ರ ಅಂತ ಎಲ್ಲ ನೋಡೋಣ. ಸೊ ಈ ಟೈಮಲ್ಲಿ ಯಾವ್ದೇ ಒಂದು ಟೆಂಪಲ್ ನ ಇರ್ಲಿಲ್ಲ, ಯಾವ್ದೇ ಒಂದು ಐಡಲ್ ವರ್ಷಿಪ್ ಮಾಡ್ತಿರ್ಲಿಲ್ಲ. ನನಗೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಟೆಂಪಲ್ ಎಲ್ಲ ಸ್ಟಾರ್ಟ್ ಆಗಿದ್ದು ಯಾವ ಪೀರಿಯಡ್ ಅಲ್ಲಿ ಅಂತ. UPSC ಆಲ್ರೆಡಿ ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದು. ಸೊ ಈ ಟೆಂಪಲ್ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದ್ದು ಯಾವ ಪೀರಿಯಡ್ ಇಂದ ಅಂತ. ಸೊ ಈ ರಿಗ್ವೇದಿಕ್ ಸೊಸೈಟಿ ಏನಿದೆ, ಇವರು ನ್ಯಾಚುರಲ್ ನೇಚರ್ ನ ವರ್ಷಿಪ್ ಮಾಡ್ತಾ ಇದ್ರು. ಲೈಕ್ ಗಾಳಿ, ಮಳೆ, ನೀರು ಅಂಡ್ ಥಂಡರ್, ಈ ತರ. ಸೊ ನೇಚರ್ ನ ವರ್ಷಿಪ್ ಮಾಡ್ತಾ ಇದ್ರು ರಿಗ್ವೇದಿಕ್ ಸೊಸೈಟಿ. ಅವ್ರು ಯಾವುದೇ ಒಂದು ಟೆಂಪಲ್ ವರ್ಷಿಪ್ ಮಾಡ್ತಿರ್ಲಿಲ್ಲ, ಬಟ್ ಗಾಡ್ ನ ವರ್ಷಿಪ್ ಮಾಡ್ತಿದ್ರು. ಈ ಹವನ ಮಾಡೋದ್ರ ಮುಖಾಂತರ ಈ ತರ. ಟೆಂಪಲ್ ಇರ್ಲಿಲ್ಲ, ಯಾವ್ದೇ ಒಂದು ಇಂದ್ರನ ವರ್ಷಿಪ್ ಮಾಡ್ತಿದ್ರು ಅಂದೆ ಥ್ರೂ ಅವನ ಮುಖಾಂತರ. ಅಂಡ್ ಕ್ಷೇತ್ರ ಅಂದ್ರೆ ಇಂದ್ರ ಗಾಡ್ ಫರ್ಟಿಲಿಟಿ ಕೂಡ ಕೊಡುತ್ತೆ ಅಂತ ಅಂದೆ. ಸೊ ಇಂದ್ರನ ಇನ್ ದ ಫಾರ್ಮ್ ಆಫ್ ಮಣ್ಣಿನಿಂದ ವರ್ಷಿಪ್ ಮಾಡ್ತಾ ಇದ್ರು. ಸೊ ಈ ತರ ಡಿಫ್ರೆಂಟ್ ನ್ಯಾಚುರಲ್ ಫಾರ್ಮ್ ಯೂಸ್ ಮಾಡಿ ವರ್ಷಿಪ್ ಮಾಡ್ತಾ ಇದ್ರು. ಯಾವ್ದೇ ಒಂದು ಟೆಂಪಲ್ ವರ್ಷಿಪ್ ಮಾಡ್ತಾ ಇರ್ಲಿಲ್ಲ ಡ್ಯೂರಿಂಗ್ ದ ಟೈಮ್ ಆಫ್ ಅರ್ಲಿ ವೇದಿಕ್ ಪೀರಿಯಡ್. ಸೊ ಯಜ್ಞ ಹೋಮ ಮಾಡೋದ್ರ ಮುಖಾಂತರ ಅವರು ವರ್ಷಿಪ್ ಮಾಡ್ತಾ ಇದ್ರು. ಅಂಡ್ ವೇದಿಕ್ ಟೆಕ್ಸ್ಟ್ ರೆಫರ್ ಮೀಟ್ ಈಟಿಂಗ್ ಅಂಡ್ ಆಲ್ಸೋ ಸ್ಯಾಕ್ರಿಫೈಸ್ ಕಿಲ್ಲಿಂಗ್ ಆಫ್ ಅನಿಮಲ್. ಅಂಡ್ ಇವರು ಮೀಟ್ ನ ಕೂಡ ತಿಂತಾ ಇದ್ರು, ಅಂಡ್ ತುಂಬಾ ಅನಿಮಲ್ಸ್ ನ ಕೂಡ ತಿಂತಾ ಇದ್ರು. ಎಕ್ಸೆಪ್ಟ್ ಕೌವನ್ನ ತುಂಬಾ ವರ್ಷಿಪ್ ಮಾಡ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು ಡ್ಯೂರಿಂಗ್ ದ ಟೈಮ್ ಆಫ್ ಅರ್ಲಿ ವೇದಿಕ್ ಪೀರಿಯಡ್. ಅಂಡ್ ಆಗ್ನೇಯ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಅಂದ್ರೆ ಈ ಪ್ರಾಣಿಗಳನ್ನ ಕೊಲ್ಲೋದೇನಿದೆ, ಎಕ್ಸ್ಪೆಷಲಿ ಕೌ, ಅದನ್ನ ಆಗ್ನೇಯ ಅಂತ ಕನ್ಸಿಡರ್ ಮಾಡ್ತಿದ್ರು, ಅಂದ್ರೆ ಸಾಯಿಸಬಾರ್ದು ಅಂತ. ಅಂಡ್ ಪರ್ಟಿಕ್ಯುಲರ್ ಕೇಸ್ ಆಫ್ ಇನೋಥಿಸಮ್ ಆರ್ ಕೆಥನೋಥಿಸಮ್ is also found in the Rigvedic religion. ಸೊ ಈ ಇನೋಥಿಸಿಯಂ ಅಂಡ್ ಕೆಥನೋಥಿಸಿಯಂ ಅಂದ್ರೆ ಸೊ ಈ ಇನೋಥಿಸಿಯಂ ಅಂಡ್ ಕೆಥನೋಥಿಸಿಯಂ ಅಂದ್ರೆ ಒಂದೇ ಟೈಮಲ್ಲಿ ಒಂದೇ ಗಾಡ್ನ ವರ್ಷಿಪ್ ಮಾಡೋದು. ಸೊ ಡ್ಯೂರಿಂಗ್ ದ ಪೀರಿಯಡ್ ಆಫ್ ರಿಗ್ವೇದಿಕ್ ಪೀರಿಯಡ್ ಅಲ್ಲಿ, ಅರ್ಲಿ ರಿಗ್ವೇದಿಕ್ ಪೀರಿಯಡ್ ಅಲ್ಲಿ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಒಂದೇ ಗಾಡ್ ಅನ್ನ ವರ್ಷಿಪ್ ಮಾಡ್ತಾ ಇದ್ರು. ಸೊ ಇವಾಗ ಇಂದ್ರ ಗಾಡ್ ವರ್ಷಿಪ್ ಮಾಡ್ತಾ ಇದ್ರೆ ಆ ಟೈಮಲ್ಲಿ ಅಗ್ನಿ, ವರುಣ ಆತರ ದೇವ್ರನ್ನ ವರ್ಷಿಪ್ ಮಾಡ್ತಿರ್ಲಿಲ್ಲ. ಅಟ್ ಎ ಟೈಮ್ ಒಂದೇ ಗಾಡ್ನ ವರ್ಷಿಪ್ ಮಾಡ್ತಿದ್ರು. ಸೊ ಯಜ್ಞ ಮುಖಾಂತರ, ಸೊ ಈ ತರ ಯಜ್ಞ ಎಲ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಸೊ ಈ ತರ ರೌಂಡ್ ಶೇಪ್ ಅಲ್ಲಿ ಲೈಕ್ ಕಡ್ಡಿಗಳನ್ನೆಲ್ಲ ಹಾಕಿ ಬೆಂಕಿ ಹಾಕಿ ವರ್ಷಿಪ್ ಮಾಡ್ತಾರಲ್ಲ, ಹೋಮ ಅದು. ಸೊ ಒಂದೊಂದು ಗಾಡಿಗೆ ಒಂದೊಂದು ಟೈಮ್ ಕೂಡ ಇತ್ತು. ಮಂತ್ರಗಳೆಲ್ಲ ಹೇಳ್ತಾ ಇದ್ರು, ಮಂತ್ರಗಳೆಲ್ಲ ಹೇಳ್ತಾ ಇದ್ರು ಒಂದೊಂದು ಗಾಡಿಗೆ ಒಂದೊಂದು. ಸೊ ಫಸ್ಟ್ ಇಂಪಾರ್ಟೆಂಟ್ ಗಾಡ್ ಯಾವ್ದಂದ್ರೆ ಇಂದ್ರ. ಸೊ ಗ್ರೇಟೆಸ್ಟ್ ಗಾಡ್ ಆಫ್ ದ ಆರಿಯನ್ಸ್ ಅಂತ ಕನ್ಸಿಡರ್ ಮಾಡಿದ್ರು. ಸೊ ಟೋಟಲಿ 250 ಐನ್ಸ್ ಏನಿದೆ, ಇಟ್ ಈಸ್ ಡೆಡಿಕೇಟೆಡ್ ಟು ಗಾಡ್ ಇಂದ್ರಗೆ. ಟೋಟಲಿ 250. ಸೊ ಅಂಡ್ ಕಾಲ್ಡ್ ಪುರಂದರ್ ಅಂಡ್ ಮಾಘವನ್ ಅಂಡ್ ವೃತ್ರಾಹನ್. ಸೊ ಇಂದ್ರನ ತುಂಬಾ ನೇಮ್ಸ್ ಇಂದ ಕರಿತಾ ಇದ್ರು. ಈವನ್ ವಾಟ್ ಕ್ಷೇತ್ರಿಯ ಅಂತ ಕೂಡ ಕರಿತಾ ಇದ್ರು. ಸೊ ಈ ತರ ತುಂಬಾ ನೇಮ್ಸ್ ಇಂದ ಕರಿತಾ ಇದ್ರು ಇಂದ್ರ ಗಾಡ್ನ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಅಗ್ನಿ, ಸೆಕೆಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಗಾಡ್ ಯಾವ್ದು ಅಂದ್ರೆ ಅಗ್ನಿ, ಬೆಂಕಿ.
ಸೊ ಅಗ್ನಿಯಿಂದ ತುಂಬಾ ಗಾಡ್ಸ್ ನೋಡಿ ಈ ಟೈಮಲ್ಲಿ ರಾಮಾಯಣ ಮಹಾಭಾರತ ಬಂದಿದ್ದು ಅಂತ ಹೇಳಿದೆ ಎಪಿಕ್ಸ್ ಎಲ್ಲ. ಸೊ ಈವನ್ ದ್ರೌಪದಿ ಶಿ ಆಲ್ಸೋ ಅಗ್ನಿಯಿಂದ ಉತ್ಪತ್ತಿ ಆಗಿರೋದು ಅಂತ ಅಂತಾರೆ. ಸೊ ಆತರ ಅಗ್ನಿ ಹೋಮ ಕುಂಡಗಳಿಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದ್ರು ಡ್ಯೂರಿಂಗ್ ದ ಟೈಮ್ ಆಫ್ ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ. ಅಂಡ್ ಅಗ್ನಿ ಏನಿದೆ, ಈ ಅಗ್ನಿನ ಗಾಡ್ ಮತ್ತೆ ಮನುಷ್ಯರ ಮಧ್ಯೆ ಇರೋ ಒಂದು ಇಂಟರ್ಮೀಡಿಯೇಟರಿ ಅಂತ. ಅಂದ್ರೆ ನಾವ್ ಏನಾದ್ರೂ ದೇವ್ರಿಗೆ ಏನಾದ್ರೂ ನಾವು ಹೇಳ್ಬೇಕು ಅಥವಾ ದೇವ್ರಿಗೆ ಏನಾದ್ರೂ ಸಲ್ಲಿಸ್ಬೇಕು ಅಂದ್ರೆ ಅದನ್ನ ನಾವು ಅಗ್ನಿ ಮುಖಾಂತರ ಸಲ್ಲಿಸ್ಬೇಕಾಗಿತ್ತು ಡ್ಯೂರಿಂಗ್ ದ ಟೈಮ್ ಆಫ್ ಅರ್ಲಿ ವೇದಿಕ್ ಪೀರಿಯಡ್. ಸೊ ಫಸ್ಟ್ ಇಂಪಾರ್ಟೆಂಟ್ ಗಾಡ್ ಇಟ್ ಈಸ್ ಇಂದ್ರ ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಗಾಡ್ ಇಟ್ ಈಸ್ ಅಗ್ನಿ. ಅಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಗಾಡ್ ನೋಡೋದಾದ್ರೆ ಇಟ್ ಈಸ್ ವರುಣ. ಅಂಡ್ ವರುಣ ಏನಿದ್ದಾರೆ ಗಾಡ್ ಏನಿದೆ ಈಸ್ ಕನ್ಸಿಡರ್ಡ್ ಆಸ್ ದ ಒನ್ ಹೂ ಪ್ರೊಟೆಕ್ಟ್ ರೈತ ಅಂತ. ಸೊ ಫಾರ್ಮರ್ಸ್ ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಿದ್ದು ಗಾಡ್ ಯಾವ್ದಂದ್ರೆ ವರುಣ. ನೆಕ್ಸ್ಟ್ ಸೋಮ ಏನಿದೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಗಾಡ್ ಆಫ್ ಪ್ಲಾಂಟ್ಸ್ ಅಥವಾ ಕಿಂಗ್ ಆಫ್ ಗಾಡ್ಸ್. ಸೊ ಸ್ಪೆಷಲ್ ಗಾಡ್ ಆಫ್ ಬ್ರಾಹ್ಮಣಸ್ ಏನಿದ್ದಾರೆ ಇಟ್ ಈಸ್ ಸೋಮ. ಸೊ ಪ್ಲಾಂಟ್ಸ್ ನೆಲ್ಲ ವರ್ಷಿಪ್ ಮಾಡ್ತಿದ್ರು. ಸೊ ಸೋಮನ ವರ್ಷಿಪ್ ಮಾಡ್ತಿದ್ದು ಇಟ್ ಈಸ್ ವರ್ಷಿಪ್ ಬೈ ವರ್ಷಿಪಿಂಗ್ ದ ಪ್ಲಾಂಟ್ಸ್. ಅಂಡ್ ನೆಕ್ಸ್ಟ್ ಯಮ. ಸೊ ನೋಡಿ ಪ್ರತಿಯೊಂದು ಗಾಡ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಗಾಡ್ ಯಮ ಇತ್ತು ಅಂಡ್ ರುದ್ರ ಇತ್ತು ಅಂಡ್ ಪೂರ್ಯ ಸೂರ್ಯ ಅಂಡ್ ಸಾವಿತ್ರಿ. ಸೊ ವಿಚ್ is Savitri is very important. It is considered as solar deity to whom famous Gayatri mantra is attributed. ಸೊ ಈ ದೇವ್ರನ್ನೇನಿದೆ ಸಾವಿತ್ರಿ ದೇವರಿಗೆ ಫೇಮಸ್ ಗಾಯತ್ರಿ ಮಂತ್ರ ಕೂಡ ಬರ್ದಿದ್ರು. ಸೊ ಸಾವಿತ್ರಿ ಗಾಡ್ ಏನಿದೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಗಾಡ್ ನೋಡೋದಾದ್ರೆ ಅದಿತಿ, ಪೃಥ್ವಿ. ಸೊ ಆಲ್ ಗಾಡ್ ನೇಮ್ಸ್ ವಾಸ್ ನಾಟ್ ಇಂಪಾರ್ಟೆಂಟ್ ಅಂಡ್ ಯು ಕ್ಯಾನ್ ರೀಡ್ ಇನ್ ದ ಬುಕ್ ಅಲ್ಲಿ ಇದೆ. ಸೊ ಟರ್ಮ್ಸ್ ಡಿಫ್ರೆಂಟ್ ಟರ್ಮ್ಸ್ ನ ಯೂಸ್ ಮಾಡ್ತಿದ್ರು ಫಾರ್ ಡಿಫ್ರೆಂಟ್ ಮೀನಿಂಗ್ ಕೊಡ್ತಾ ಇತ್ತು. ಲೈಕ್ ಗೌತಿಲಿ ಸಮಗಾವ ಅಂದ್ರೆ ಮೆಷರ್ ಆಫ್ ಟೈಮ್. ಸೊ ಟೈಮ್ ನ ಮೆಷರ್ ಮಾಡ್ತಾ ಇದ್ದಿದ್ದು ಗೌದುಲಿ ಸಮಗಾವ. ಸೊ ಒಂದು ಯೂನಿಟ್ ಮೆಷರ್ಮೆಂಟ್ ಆಫ್ ಟೈಮ್ ಅಂದ್ರೆ ಇಟ್ ಇಸ್ ಗೌದಿ. ಅಂಡ್ ಗವ್ಯುತಿ ಅಂದ್ರೆ ಮೆಷರ್ಮೆಂಟ್ ಆಫ್ ಡಿಸ್ಟೆನ್ಸ್. ಅಂಡ್ ದುಹಿತ್ರಿ ಅಂದ್ರೆ ಡಾಟರ್ ಆಫ್ ಕೌ ಮಿಲ್ಕ್ಸ್. ಅಂಡ್ ಗೋತ್ರ ಅಂದ್ರೆ ಕಿನ್ಶಿಪ್. ವಿಶ್ ಅಂದ್ರೆ ಲೈಕ್ ಕ್ಲಾನ್, ಅವಾಗ್ಲೇ ಹೇಳಿದೆ. ಜನ ಅಂದ್ರೆ ಲೈಕ್ ಪೀಪಲ್. ಗ್ರಾಮ ಅಂದ್ರೆ ವಿಲೇಜ್. ಗೌರಿ ಅಂದ್ರೆ ಪಪ್ಪಲು. ಅಂಡ್ ವ್ಯಾಪ್ ಅಂದ್ರೆ ಟು ಸೋ ಬೆಳಿ. ಅಂಡ್ ಶ್ರೀನಿ ಅಂದ್ರೆ ಸಿಕ್ಕಲ್. ಅಂಡ್ ಕ್ಷೇತ್ರ ಅಂದ್ರೆ ಲೈಕ್ ಲ್ಯಾಂಡ್. ಅಂಡ್ ಉರ್ವಾರ ಅಂದ್ರೆ ಫರ್ಟೈಲ್ ಫೀಲ್ಡ್. ಸೊ ಈ ತರ ಡಿಫ್ರೆಂಟ್ ಟರ್ಮ್ಸ್ ಯೂಸ್ ಮಾಡ್ತಾ ಇದ್ರು ಫಾರ್ ಡಿಫ್ರೆಂಟ್ ಪರ್ಪಸ್ಗೋಸ್ಕರ. ನೆಕ್ಸ್ಟ್ ನೋಡೋದಾದ್ರೆ ಲೇಟರ್ ವೇದಿಕ್ ಕಲ್ಚರ್. ಸೊ ಋಗ್ವೇದಿಕ್ ಪೀರಿಯಡ್ ಅಲ್ಲಿ ಲೇಟರ್ ವೇದಿಕ್ ಪೀರಿಯಡ್ ಏನಿದೆ ವಿಚ್ ಇಸ್ ಕನ್ಸಿಡರ್ಡ್ ಆಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಮಗೆ ಅಟ್ ಪ್ರೆಸೆಂಟ್ ಸೊಸೈಟಿ ಏನಿದೆ ಆಲ್ಮೋಸ್ಟ್ ಈ ಲೇಟರ್ ವೇದಿಕ್ ಪೀರಿಯಡ್ ಇಂದಾನೆ ಸ್ಟಾರ್ಟ್ ಆಗಿರುತ್ತೆ ಅನ್ಸುತ್ತೆ. ಸೊ ಈ ಕ್ಯಾಸ್ಟ್ ಸಿಸ್ಟಮ್ ಆಗಿರ್ಬೋದು, ವರ್ಣ ಸಿಸ್ಟಮ್ ಆಗಿರ್ಬೋದು, ಅಂಡ್ ಡಿಸ್ಕ್ರಿಮಿನೇಷನ್, ವುಮೆನ್ ಡಿಸ್ಕ್ರಿಮಿನೇಷನ್ ಏನಿರ್ಬೋದು, ಅಂಡ್ ಇಂಪಾರ್ಟೆಂಟ್ ಪೊಸಿಷನ್ ಇಲ್ದಲೇ ಇರೋದೇನಿರ್ಬೋದು ಮಹಿಳೆಯರಿಗೆ, ಇಟ್ಸ್ ಆಲ್ ಬಿಕಾಸ್ ಆಫ್ ಲೇಟರ್ ವೇದಿಕ್ ಪೀರಿಯಡ್. ಲೇಟರ್ ವೇದಿಕ್ ಪೀರಿಯಡ್ ಇಂದಾನೆ ಸ್ಟಾರ್ಟ್ ಆಗಿರೋದು ಇದೆಲ್ಲ ಡಿಸ್ಕ್ರಿಮಿನೇಷನ್ ಎಲ್ಲ. ಸೊ ಲೇಟರ್ ವೇದಿಕ್ ಪೀರಿಯಡ್ ಏನಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈವನ್ ಸತಿ ಸಿಸ್ಟಮ್ ಏನಿದೆ ಇದು ಕೂಡ ಸ್ಟಾರ್ಟ್ ಆಗಿದ್ದು ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ. ಸೊ ತುಂಬಾ ಶೋಷಣೆ, ತುಂಬಾ ಲೈಕ್ ಚೇಂಜಸ್ ಈವನ್ ಅಟ್ ಪ್ರೆಸೆಂಟ್ ಕೂಡ ನೋಡ್ತಿರೋದು ಬಿಕಾಸ್ ಆಫ್ ಲೇಟರ್ ವೇದಿಕ್ ಪೀರಿಯಡ್. So later Vedic period is characterized by more complexities in socio-political and economic life. In terms of political context, the tiny tribal settlements of the Vedic people was replaced by complex, stronger kingdoms while royal power increased. The core geographical area of the Eastern Punjab. ನೋಡಿ ಈ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಏನಿದೆ, ಈ ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಏನಿತ್ತು ಅದ್ರ ಆಲ್ಮೋಸ್ಟ್ ಎಲ್ಲ ಉಲ್ಟಾ. ಅಂದ್ರೆ
ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಕಿಂಗ್ಡಮ್ಸ್ ಇರ್ಲಿಲ್ಲ. ರಾಜನ್ ಪೊಸಿಷನ್ ಏನಿತ್ತು ಅದು ಹೆರಿಡಿಟರಿ ಇರ್ಲಿಲ್ಲ. ಇಲ್ಲಿ ಪವರ್ಫುಲ್ ಕಿಂಗ್ಡಮ್ ಸ್ಟಾರ್ಟ್ ಆಯ್ತು, ಪವರ್ಫುಲ್ ಗ್ರೂಪ್ ಸ್ಟಾರ್ಟ್ ಆಯ್ತು, ಮಿಲಿಟರಿ ಸ್ಟ್ರೆಂತ್ ಎಲ್ಲ ಜಾಸ್ತಿ ಆಯ್ತು, ಹೊಡೆದಾಟ ಬ್ಯಾಟಲ್ಸ್ ಎಲ್ಲ ಜಾಸ್ತಿ ಆಯ್ತು. ಸೊ ಈ ತರ ತುಂಬಾ ಚೇಂಜಸ್ ನಾವು ನೋಡಿದ್ದು ಇಟ್ ಈಸ್ ಡ್ಯೂರಿಂಗ್ ದ ಲೇಟರ್ ವೇದಿಕ್ ಏಜ್ ಅಲ್ಲಿ. ಅಂಡ್ ದ ಟರ್ಮ್ ರಾಷ್ಟ್ರ ಫಸ್ಟ್ ಅಪಿಯರ್, ರಾಷ್ಟ್ರ ಇವಾಗ ನಾವೇನ್ ರಾಷ್ಟ್ರ ಅಂತ ಕರಿತೀವಿ ಅದೆಲ್ಲ ಸ್ಟಾರ್ಟ್ ಆಗಿದ್ದು ಫಸ್ಟ್ ಇವಾಗ್ಲೇ. ನೋಡಿ, ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಎಲ್ಲ ಇರ್ತಿರ್ಲಿಲ್ಲ. ಅಲ್ಲಿ ಒಂದು ಪರ್ಟಿಕ್ಯುಲರ್ ಕ್ಲಾನ್ ಏನ್ ಇರ್ತಿದ್ರು ಅವೆಲ್ಲ ಸೇರ್ಕೊಂಡು ಒಂದಿಷ್ಟು ಲ್ಯಾಂಡ್ ಅನ್ನ ಟುಗೆದರ್ ವರ್ಕ್ ಮಾಡ್ತಾ ಇದ್ರು. ಲೈಕ್ ಸೋಯಿಂಗ್ ಮಾಡೋದಾಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಸೊ ಪ್ರತಿಯೊಂದು. ಬಟ್ ಇಲ್ಲಿ ರಾಷ್ಟ್ರಗಳು ಸ್ಟಾರ್ಟ್ ಆಯ್ತು, ಕಿಂಗ್ಡಮ್ಸ್ ಎಮರ್ಜ್ ಆಯ್ತು, ಪ್ರೈವೇಟ್ ಪ್ರಾಪರ್ಟಿ ಎಮರ್ಜ್ ಆಯ್ತು, ನಂದಿಷ್ಟು ಲ್ಯಾಂಡ್ ನಿಂದಿಷ್ಟು ಲ್ಯಾಂಡ್. ಸೊ ಈ ತರ ಡಿವಿಷನ್ ಎಲ್ಲ ಸ್ಟಾರ್ಟ್ ಆಯ್ತು. ಅಂಡ್ ಜಗಳಗಳನ್ನ ಮುಂಚೆ ಹಸುಗಳ ಮೇಲೆ ಜಗಳ ಆಗ್ತಿತ್ತು. ನಿನ್ನ ಹತ್ರ ಜಾಸ್ತಿ ಹಸು ಇದ್ರೆ ನೀನು ದೊಡ್ಡ ಆ, ನೀನು ರಿಚ್, ನನ್ನ ಹತ್ರ ಜಾಸ್ತಿ ಹಸು ಇದೆ ಅಂದ್ರೆ ನಾನು ರಿಚ್. ಈ ತರ ವೆಲ್ತ್ ಡಿಸೈಡ್ ಆಗ್ತಿತ್ತು ಕೌಗಳ ಮೇಲೆ. ಬಟ್ ಲೇಟರ್ ಪೀರಿಯಡ್ ಅಲ್ಲಿ ಕೌಗಳ ಈ ವೆಲ್ತ್ ಏನಿದೆ ಡಿಸೈಡ್ ಆಗಕ್ ಸ್ಟಾರ್ಟ್ ಆಗಿದ್ದು ಟೆರಿಟರೀಸ್ ಮೇಲೆ. ಸೊ ಯಾರ ಹತ್ರ ಜಾಸ್ತಿ ಟೆರಿಟರೀಸ್ ಇದೆ ಅವರು ಪವರ್ಫುಲ್ ಅಂತ ಸ್ಟಾರ್ಟ್ ಆಯ್ತು. ಸೊ ಇದರಿಂದನೇ ಪ್ರೆಸೆಂಟ್ ಏನಿದೆ ಸೊಸೈಟಿ, ಇಟ್ ಇಸ್ ಬಿಕಾಸ್ ಆಫ್ ಆಲ್ ದಿಸ್ ಟೆರಿಟರೀಸ್. ವಾರ್ಗಳೆಲ್ಲ ಟೆರಿಟರೀಸ್ ಮೇಲೆ ಸ್ಟಾರ್ಟ್ ಆಯ್ತು. ಈವನ್ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಈವನ್ ಅಟ್ ಪ್ರೆಸೆಂಟ್ ಕೂಡ ನೋಡ್ತಾ ಇದೀವಿ. ಅಂಡ್ ದ ಚೀಫ್ ಗ್ರೀವ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ರ್ಯಾಂಕ್. ಸೊ ಅಂಡ್ ಈವನ್ ದೋ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ರಾಜ ಇದ್ರು, ಕಿಂಗ್ಡಮ್ ಇದ್ರು, ಎಲ್ಲ ಇದ್ರು ಕೂಡ ಒಂದು ಸ್ಟ್ಯಾಂಡಿಂಗ್ ಆರ್ಮಿ ಇರ್ಲಿಲ್ಲ. ಅಂದ್ರೆ ಯಾವಾಗ್ಲೂ ಒಂದು ಸೈನ್ಯ ಇರ್ತಿರ್ಲಿಲ್ಲ. ಸೊ ಯಾವ್ದಾದ್ರು ಒಂದು ಬ್ಯಾಟಲ್ ಬಂತು ಅಂದ್ರೆ ಮಾತ್ರ ಒಂದು ಸೈನ್ಯ ಬರ್ತಾ ಇತ್ತು. ಯಾವ್ದಾದ್ರು ಒಂದು ಯುದ್ಧ ನಡೆಯುತ್ತೆ ಅಂತ ಅಂದಾಗ ಸೈನ್ಯಗಳು ಬರ್ತಾ ಇತ್ತು. ಯಾವುದೇ ಒಂದು ಸ್ಟ್ಯಾಂಡಿಂಗ್ ಆರ್ಮಿ ಇರ್ಲಿಲ್ಲ ಡ್ಯೂರಿಂಗ್ ದ ಟೈಮ್ ಆಫ್ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ. ಸೊ ಸ್ಟ್ಯಾಂಡಿಂಗ್ ಆರ್ಮಿ ಸ್ಟಾರ್ಟ್ ಆಗಿದೆ ಎಲ್ಲ ಡ್ಯೂರಿಂಗ್ ಮಹಾಜನಪದ ಟೈಮ್ ಅಲ್ಲಿ. ಅಂಡ್ ಎಲೆಕ್ಷನ್ಸ್ ಕೂಡ ಸಮ್ ಎವಿಡೆನ್ಸ್ ಆಫ್ ಎಲೆಕ್ಷನ್ ಕೂಡ ನಮಗೆ ಸಿಕ್ಕಿದೆ ಡ್ಯೂರಿಂಗ್ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ. ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಇರ್ಲಿಲ್ಲ. ಅಂಡ್ ರೈಚುವಲ್ ಆಕ್ಟಿವಿಟಿ ಏನಂದ್ರೆ ವರ್ಷಿಪ್ ಆಗೋದಾಗಿರ್ಬೋದು, ಈ ರಿಚುವಲ್ಸ್ ಎಲ್ಲ ಏನಿದೆ ಇದೆಲ್ಲ ಈ ಟೈಮಲ್ಲಿ ತುಂಬಾ ಜಾಸ್ತಿ ಆಯ್ತು. ರಾಜಸೂಯ ಯಜ್ಞ ಬಂತು, ವಾಜಪೇಯ ಯಜ್ಞಗಳೆಲ್ಲ ಬಂತು. ಈ ರಾಜಸೂಯ ಯಜ್ಞ ಏನಕ್ ಮಾಡ್ತಿದ್ರು ಅಂದ್ರೆ ರಾಜನಿಗೆ ಇನ್ನ ಪವರ್ಫುಲ್ ಸಿಗ್ಲಿ ಅಂತ. ಅಂಡ್ ವಾಜಪೇಯಿ ಯಜ್ಞ ಅದನ್ನು ಕೂಡ ಮಾಡ್ತಾ ಇದ್ರು. ಅಂಡ್ ಅಶ್ವಮೇಧ ಯಜ್ಞ, ಅಶ್ವಮೇಧ ಯಜ್ಞ ಅಂದ್ರೆ ಲೈಕ್ ಕುದುರೆಗಳನ್ನ ಬಿಟ್ಬಿಟ್ಟು, ಆಮೇಲೆ ಕುದುರೆ ಯಾವ್ಯಾವ ಕುದುರೆನ ಯಾರು ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಆ ಕುದುರೆ ಯಾವ್ಯಾವ ಲ್ಯಾಂಡ್ ಹೋಯ್ತೋ ಆ ಲ್ಯಾಂಡ್ ಎಲ್ಲ ರಾಜನಿಗೆ ಸೇರಿದ್ದು ಅಂತ ಅಶ್ವಮೇಧ ಯಜ್ಞ. ಅರ್ಜುನ ಅರ್ಜುನ ಆಫ್ಟರ್ ಆಲ್ ಯುದ್ಧಸ್ ಆದ್ಮೇಲೆ ಲೈಕ್ ಯಾವ್ದದು ಮಹಾಭಾರತದ ಮೇನ್ ಯುದ್ಧ ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಅರ್ಜುನ ಕೂಡ ಅಶ್ವಮೇಧ ಯಜ್ಞನ ಮಾಡ್ತಾನೆ. ಸೊ ಹೀಗೆ ಅಶ್ವಮೇಧ ಯಜ್ಞ ಏನಿದೆ ಅದು ಜಾಸ್ತಿ ಆಯ್ತು ಡ್ಯೂರಿಂಗ್ ದ ಟೈಮ್ ಆಫ್ ಲೇಟರ್ ವೇದಿಕ್ ಪೀರಿಯಡ್. ಅಶ್ವಮೇಧ ಯಜ್ಞ ಅಂತ ಅಲ್ಲ, ಹಲವಾರು ಪೂಜೆಗಳು ಯಜ್ಞಗಳು ಸ್ಟಾರ್ಟ್ ಆಯ್ತು ಡ್ಯೂರಿಂಗ್ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ. And it was slowly turning into later stage to an age of Janapada. So Janapada instead of Jana ಹೋಗಿ ಜನಪದ ಸ್ಟಾರ್ಟ್ ಆಯ್ತು. ಸೊ ಒಂದೊಂದು ಜನಗಳೆಲ್ಲ ಸೇರ್ಕೊಂಡು ದೊಡ್ಡ ಜಾನಪದ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಕಿಂಗ್ ಏನಿದೆ ಇ ವಾಸ್ ಕನ್ಸಿಡರ್ಡ್ ಅ ಕ್ಷತ್ರಿಯ ಅಂಡ್ ಅದರ ಮೇಲೆ ಪೊಸಿಷನ್ ಅಲ್ಲಿ ಬ್ರಾಹ್ಮಣಸ್ ಇರ್ತಾ ಇದ್ರು.
ಅಂಡ್ ಈ ಪೊಸಿಷನ್ ಏನಿದೆ, ಕ್ಷತ್ರಿಯ ಪೊಸಿಷನ್ ಏನಿದೆ, ಆಲ್ಮೋಸ್ಟ್ ಹೆರಿಡಿಟರಿ ಮಾಡ್ಬಿಟ್ಟಿದ್ರು, ಅವ್ರ ವಂಶಸ್ಥರೇ ರಾಜ ಆಗ್ಬೇಕು ಆತರ. ಸೊ ಡಿಫ್ರೆಂಟ್ ನೇಮ್ ಕರಿತಾ ಇದ್ರು ಕಿಂಗಿಗೆ. ವಿರಾಟ, ಸಾಮ್ರಾಟ್, ಮಿಡಲ್ ರಾಜ, ಭೋಜ, ಸ್ವರತ್. ಸೊ ಈ ತರ ಡಿಫ್ರೆಂಟ್ ನೇಮ್ಸ್ ವೇರ್ ಕಾಲ್ಡ್ ಫಾರ್ ದ ರಾಜಸ್. ಅಂಡ್ ಲೇಟರ್ ವೇದಿಕ್ ಸೊಸೈಟಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಲೇಟರ್ ವೇದಿಕ್ ಸೊಸೈಟಿ ಏನಿದೆ ಅದನ್ನ ನೋಡೋದಾದ್ರೆ, ಒಂದು ಮೇಜರ್ ಚೇಂಜ್ ಏನಂದ್ರೆ ಕ್ಯಾಸ್ಟ್ ಸಿಸ್ಟಮ್ ಅಥವಾ ವರ್ಣ ಸಿಸ್ಟಮ್ ಏನಿದೆ, ಇಟ್ ಸ್ಟಾರ್ಟೆಡ್ ಡ್ಯೂರಿಂಗ್ ದ ಲೇಟರ್ ವೇದಿಕ್ ಪೀರಿಯಡ್. ಸೊ ಫೋಲ್ಡ್ ಕ್ಲಾಸಿಫಿಕೇಶನ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಏನಿದೆ, ಲೈಕ್ ಟಾಪ್ ಅಲ್ಲಿ ಬ್ರಾಹ್ಮಣ್ಸ್ ಇದಾರೆ ಅಂಡ್ ಅದ್ರ ಕೆಳಗಡೆ ಕ್ಷತ್ರಿಯಸ್ ಇದಾರೆ ಅಂಡ್ ಅದ್ರ ಕೆಳಗೆ ವೈಶ್ಯಸ್ ಇದಾರೆ ಅಂಡ್ ಅದ್ರ ಕೆಳಗೆ ಶೂದ್ರಸ್ ಇದಾರೆ. ಸೊ ಈ ವರ್ಣ ಸಿಸ್ಟಮ್ ಏನಿದೆ, ಇಟ್ ಇಸ್ ಸ್ಟಾರ್ಟೆಡ್ ಡ್ಯೂರಿಂಗ್ ದ ಲೇಟರ್ ವೇದಿಕ್ ಪೀರಿಯಡ್. ಅಂಡ್ ಆಶ್ರಮ ಕೂಡ ಸ್ಟಾರ್ಟ್ ಆಗಿದ್ದು ಡ್ಯೂರಿಂಗ್ ಈ ಪೀರಿಯಡ್ ಅಲ್ಲಿ, ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ. ಸೊ ಲೇಟರ್ ವೇದಿಕ್ ಸೊಸೈಟಿನ ವರ್ಣಾಶ್ರಮ ಧರ್ಮ ಸೊಸೈಟಿ ಅಂತ ಕರಿತಾ ಇದ್ರು. ಈ ಆಶ್ರಮಸ್ ಎಲ್ಲ ಸ್ಟಾರ್ಟ್ ಆಗಿದ್ದು ಲೇಟರ್ ವೇದಿಕ್. ಸೊ ಈ ಅಪ್ಪರ್ ಕ್ಲಾಸ್ ಏನಿದ್ರು ಅವ್ರನ್ನ ದ್ವಿಜ ಅಂತ ಕರಿತಾ ಇದ್ರು, ಅಂದ್ರೆ 2 ಸತಿ ಹುಟ್ಟಿರೋರು ಅಂತ. ಅಂಡ್ ಬೇರೆ ಬೇರೆ ಏನಿರ್ತಿದ್ರು ಅವ್ರನ್ನ ಶೂದ್ರಸ್ ಅಥವಾ ಚಾಂಡಲಸ್ ಅಂತ ಕರಿತಾ ಇದ್ರು. ಅಂಡ್ ಕ್ಯಾಸ್ಟ್ ಸಿಸ್ಟಮ್, ಕ್ಯಾಸ್ಟ್ ಎಕ್ಸಾಮ್ ಏನಿದೆ ಅದು ಎಕ್ಸ್ಟೆನ್ಸಿವ್ಲಿ ಪ್ರಾಕ್ಟೀಸ್ ಮಾಡಿದ್ರು. ಅಂದ್ರೆ ಈ ಪರ್ಟಿಕ್ಯುಲರ್ ಕ್ಯಾಸ್ಟ್ ಈ ಪರ್ಟಿಕ್ಯುಲರ್ ಕ್ಯಾಸ್ಟ್ ನ ಮದ್ವೆ ಆಗ್ಬೇಕು, ಈ ತರ ಸಿಸ್ಟಮ್ ಎಲ್ಲ ಏನಿದೆ ಇದು ಎಮರ್ಜ್ ಆಗಿತ್ತು ಡ್ಯೂರಿಂಗ್ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ. ಅಂದ್ರೆ ಕ್ಷತ್ರಿಯರನ್ನೇ ಮದ್ವೆ ಆಗ್ಬೇಕು, ಬ್ರಾಹ್ಮಣ್ಸ್ನೇ ಮದ್ವೆ ಆಗ್ಬೇಕು ಅಂತ ಇಲ್ಲ. ಸೊ ಅದರಿಂದ ಡಿಫ್ರೆಂಟ್ ಕಲ್ಟ್ ಕೂಡ ಸ್ಟಾರ್ಟ್ ಆಯ್ತು. ಅಂಡ್ ಅಂಡ್ ಎಜುಕೇಶನ್ ಏನಿದೆ ಇದು ಜಾಸ್ತಿ ಅಪ್ಪರ್ ಕ್ಲಾಸಿಗೆ ಸೀಮಿತ ಆಗ್ಬಿಟ್ಟು ಲೋವರ್ ಕ್ಲಾಸ್ ಏನಿದ್ದಾರೆ ಅವ್ರಿಗೆ ಎಜುಕೇಶನ್ ನ ಕೊಡ್ಲೇ ಇಲ್ಲ. ಈವನ್ ವುಮೆನ್ಸ್ಗೂ ಕೂಡ ಎಜುಕೇಶನ್ ಕೊಡೋದು ನಿಲ್ಸ್ಬಿಟ್ರು, ಕಡಿಮೆ ಆಯ್ತು. ಅಂಡ್ ಅಸೆಂಬ್ಲೀಸ್ ಏನಿದೆ ಅದು ಬರೀ ಮೇಲ್ಗಳು ಮಾತ್ರ ಅಟೆಂಡ್ ಮಾಡ್ತಿದ್ರು, ಫಿಮೇಲ್ಸ್ಗೆ ಅಟೆಂಡ್ ಮಾಡೋ ರೈಟ್ಸೇ ಹೊರ್ಟೋಯ್ತು ಡ್ಯೂರಿಂಗ್ ದ ಪೀರಿಯಡ್ ಆಫ್ ಅರ್ಲಿ ವೇದಿಕ್ ಪೀರಿಯಡ್, ಲೇಟರ್ ವೇದಿಕ್ ಪೀರಿಯಡ್. ವುಮೆನ್ಸ್ಗೆ ಏನೇನ್ ರೈಟ್ಸ್ ಇತ್ತು ಕಂಪ್ಲೀಟ್ ಆಗಿ ಎಲ್ಲ ಹೋಯ್ತು. ಅಂದ್ರೆ ಅವರು ತಮ್ಮ ಪಾರ್ಟ್ನರ್ ಚೂಸ್ ಮಾಡಾಗಿರ್ತಿರ್ಲಿಲ್ಲ, ಅವರ ಪಾರ್ಟ್ನರ್ನ ಅವರ ತಂದೆ ಅಥವಾ ಅವರ ಫ್ಯಾಮಿಲಿ ಡಿಸೈಡ್ ಮಾಡ್ತಾ ಇದ್ರು. ಅಂಡ್ ವಿಡೋ ಮ್ಯಾರೇಜ್ ಏನಿತ್ತು ಅದು ಸ್ಟಾಪ್ ಆಯ್ತು. ಸತಿ ಸಿಸ್ಟಮ್ ಏನಿದೆ ಬ್ಯಾಡ್ ಸಿಸ್ಟಮ್ ಎಮರ್ಜ್ ಆಯ್ತು ಇಲ್ಲಿ. ಜಾಯಿಂಟ್ ಫ್ಯಾಮಿಲಿ ಏನಿದೆ ಅದ್ ಕಂಟಿನ್ಯೂ ಆಗಿತ್ತು, ಈವನ್ 3 to 4 ಜನರೇಷನ್ಸ್ ಕೂಡ ಇರ್ತಾ ಇದ್ರು. ಅಂಡ್ ಚೈಲ್ಡ್ ಮ್ಯಾರೇಜ್ ಏನಿದೆ ಇಟ್ ಇಸ್ ಆಲ್ಸೋ ಸ್ಟಾರ್ಟೆಡ್ ಡ್ಯೂರಿಂಗ್ ದ ಲೇಟರ್ ವೇದಿಕ್ ಪೀರಿಯಡ್. ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಯಿತು ಈ ಚೈಲ್ಡ್ ಮ್ಯಾರೇಜ್ ಎಲ್ಲ. ಅಂಡ್ ವುಮೆನ್ಸಿಗಂತೂ ಏನು ರೈಟ್ಸೇ ಇರ್ಲಿಲ್ಲ, ತಮ್ಮ ವಾಯ್ಸ್ ತಮ್ಮ ಹಕ್ಕಿನ ಬಗ್ಗೆ ಮಾತಾಡೋ ರೈಟ್ಸೇ ಇರ್ಲಿಲ್ಲ. ಅಂಡ್ ಈ ಸಿಸ್ಟಮ್ ಅಲ್ಲಿ ಗೋತ್ರ ಎಮರ್ಜ್ ಆಯ್ತು. ಸೊ ಗೋತ್ರ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕ್ಯಾಟಲ್ ಏನಿದೆ ಆ ಕ್ಯಾಟಲ್ ಪರ್ಟಿಕ್ಯುಲರ್ ಕ್ಲಾನ್ಗೆ ಅಂತ ಸೀಮಿತ ಆಯ್ತು. ಸೊ ಮ್ಯಾರೇಜ್ ಬಿಟ್ವೀನ್, ಸೊ ಈ ಸೇಮ್ ಗೋತ್ರ ಏನಿದೆ ಅವರ ಮಧ್ಯೆ ಮ್ಯಾರೇಜ್ ಏನಿದೆ ಅದನ್ನ ಸ್ಟಾಪ್ ಮಾಡಿದ್ರು. ಈ ತರ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಏನಿದೆ ಲಾರ್ಜ್ ಸ್ಕೇಲ್ ಚೇಂಜಸ್ ನ ನಾವು ನೋಡ್ಬೋದು. ಸೊ ವಿಚ್ ಇಸ್ ವೆರಿ ಈಸಿ, ನೀವು ಈ ಬುಕ್ ಅಲ್ಲಿ ಕಂಪ್ಲೀಟ್ ನೋಡ್ಬೋದು, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಅಂಡ್ ಎಕನಾಮಿ ನೋಡೋದಾದ್ರೆ ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಕವು ಏನಿದೆ ವೆಲ್ತ್ ಡಿಸೈಡ್ ಮಾಡ್ತಿತ್ತು. ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಇಟ್ ಇಸ್ ದ ಪ್ರಾಪರ್ಟಿ ವಿಚ್ ಡಿಸೈಡ್ ದ ವೆಲ್ತ್. ಅಂಡ್ ಈ ಪೀರಿಯಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಮಡ್ಕೆಗಳು ಪೇಂಟೆಡ್ ಗ್ರೇವೇರ್ ಸ್ಟಾರ್ಟ್ ಆಯ್ತು. ಅಂಡ್ ಐರನ್ ಸ್ಟಾರ್ಟ್ ಆಗಿತ್ತು ಡ್ಯೂರಿಂಗ್ ದ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ. ಸೊ
ಈ ಲೇಟರ್ ವೇದಿಕ್ ಪೀರಿಯಡ್ ಏನಿದೆ, ಈ ಪೀರಿಯಡ್ ಅಲ್ಲಿ ಈವನ್ ಮೆಟಲ್ಸ್ ಯೂಸೇಜ್ ಕೂಡ ಜಾಸ್ತಿ ಆಯ್ತು. ಅವರು ಅದನ್ನ ಆಯಾಸ್ ಅಂತ ಕರಿತಾ ಇದ್ರು. ಐದರ್ ಕಾಪರ್ ಅಥವಾ ಬ್ರಾನ್ಸ್ ಇರ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಸೊಸೈಟಿ ಏನಿದೆ, ಇಟ್ ಇಸ್ ಲಾರ್ಜ್ಲಿ ರೂರಲ್ ಸೊಸೈಟಿ. ಟ್ರೈಬಲ್ ಸೊಸೈಟಿಯಿಂದ ಇವಾಗ ರೂರಲ್ ಸೊಸೈಟಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಅರ್ಬನ್ ಸೊಸೈಟಿ ಕೂಡ ಎಮರ್ಜ್ ಆಗೋದು ಸ್ಟಾರ್ಟ್ ಆಯ್ತು ಬೈ ದ ಎಂಡ್ ಆಫ್ ದ ಲೇಟರ್ ವೇದಿಕ್ ಪೀರಿಯಡ್. ಸೊ ಅಗ್ರಿಕಲ್ಚರ್ ಏನಿದೆ, ಇದು ಮೇಜರ್ ಆಕ್ಯುಪೇಷನ್ ಆಗಿ ಸ್ಟಾರ್ಟ್ ಆಯ್ತು. ಅಂಡ್ ಸ್ಲಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್ ಏನಿದೆ ವಿಚ್ ವಾಸ್ ಆಲ್ಸೋ ಕಂಟೈನ್ಡ್. ಅದನ್ನ ಸತ್ಪಥ ಬ್ರಾಹ್ಮಣದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸ್ಲಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್ ಬಗ್ಗೆ. ಸತ್ಪಥ ಬ್ರಾಹ್ಮಣ ಕೇಳ್ಬೋದು, ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಇಟ್ ಇಸ್ ಸತ್ಪಥ ಬ್ರಾಹ್ಮಣದಲ್ಲಿ. ಸೊ ಕಲ್ಟಿವೇಶನ್ ಇದೆ ಸ್ಟಿಲ್ ಡನ್ ಬೈ ಫ್ಲೋ, ನೇಗ್ಲುಗಳನ್ನ ಯೂಸ್ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದಾರೆ. ಅಂಡ್ ಮಿಕ್ಸ್ಡ್ ಫಾರ್ಮಿಂಗ್ ಏನಿದೆ, ಇದು ಜಾಸ್ತಿ ಎಮರ್ಜ್ ಆಗಿದ್ದು ಡ್ಯೂರಿಂಗ್ ಲೇಟರ್ ವೇದಿಕ್ ಪೀರಿಯಡ್. ಮಿಕ್ಸ್ಡ್ ಫಾರ್ಮಿಂಗ್ ಅಂದ್ರೆ ಒಂದೇ ಲ್ಯಾಂಡ್ ಅಲ್ಲಿ 2-3 ಕ್ರಾಪ್ಸ್ ನ ಗ್ರೋ ಮಾಡೋದು. ಅಂಡ್ ಕ್ಲಾನ್ ಅದು ಕೂಡ. ಸೊ ಈ ಪ್ರಾಪರ್ಟಿ ಏನಿದೆ ಅದನ್ನ ಹೆಡ್ ಆಫ್ ದ ಫ್ಯಾಮಿಲಿ ಓನ್ ಮಾಡ್ತಾ ಇದ್ರು. ಓನರ್ ಅವನ್ನ ಗೃಹಪತಿ ಅಂತ ಕೂಡ ಕರಿತಾ ಇದ್ರು, ಹೆಡ್ ಆಫ್ ದ ಫ್ಯಾಮಿಲಿನ. ಅಂಡ್ ಯವ ಅಥವಾ ಬಾರ್ಲಿ ಮಾತ್ರ ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಅವ್ರಿಗೆ ಐಡಿಯಾ ಇತ್ತು. ಈಗ ರೈಸ್ ಮತ್ತೆ ವೀಟನ್ನೆಲ್ಲ ಗ್ರೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ರೈಸ್ ನ ವ್ರಿಹಿ ಅಂತ ಕರಿತಾ ಇದ್ರು ಅಂಡ್ ವೀಟ್ ನ ಗೌತಮ ಅಂತ ಕರಿತಾ ಇದ್ರು. ಸೊ ವಿಚ್ ಇಸ್ ದ ಮೇನ್ ಕ್ರಾಪ್ ವಿಚ್ ವಾಸ್ ಗ್ರೋನ್ ಡ್ಯೂರಿಂಗ್ ದ ಲೇಟರ್ ವೇದಿಕ್ ಪೀರಿಯಡ್. ಯಾವುದು ಅಂದ್ರೆ ಇಟ್ ಈಸ್ ರೈಸ್ ಅಂಡ್ ವೀಟ್. ಅಂಡ್ ಈ ದಾನ ದಕ್ಷಿಣ ಕೊಡ್ತಾ ಇದ್ರು ಪ್ರೀಸ್ಟ್ ಗಳಿಗೆ ಅಂತ ಹೇಳಿದೆ. ಸೊ ಅದರಲ್ಲಿ ರೈಸ್ನು ಕೂಡ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ತಿಲ್ಲ ಏನಿದೆ, ಫಸ್ಟ್ ವೆಜಿಟೇಬಲ್ ಆಫ್ ಫುಡ್ ವೆಜಿಟೇಬಲ್ ಅಲ್ಲಿ ಯೂಸ್ ಮಾಡಿದ್ದು ಅಂದ್ರೆ ಇಟ್ ಇಸ್ ತಿಲ್ಲ, ವಿಚ್ ವಾಸ್ ಆಲ್ಸೋ ಯೂಸ್ಡ್ ಫಾರ್ ರಿಚುವಲ್ಸ್ ಆಲ್ಸೋ ಯೂಸ್ ಮಾಡ್ತಾ ಇದ್ರು. ಸೊ ಟಿನ್, ಕಾಪರ್, ಲೆಡ್, ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಅವ್ರಿಗೆ ಗೊತ್ತಿತ್ತು. ಸೊ ದಿಸ್ ಇಸ್ ಆಲ್ ಅಬೌಟ್ ಋಗ್ವೇದಿಕ್ ಎಕನಾಮಿ ಅಂತ ಹೇಳ್ಬೋದು. ಅಂಡ್ ಋಗ್ವೇದಿಕ್ ರಿಲಿಜಿಯನ್ ನೋಡೋದಾದ್ರೆ ಈ ಕಿಲ್ಲಿಂಗ್ ಆಫ್ ಅನಿಮಲ್ಸ್ ಏನಿದೆ, ಸ್ಯಾಕ್ರಿಫೈಸ್ ಅಲ್ಲಿ ಕಿಲ್ಲಿಂಗ್ ಆಫ್ ಅನಿಮಲ್ಸ್ ಏನಿದೆ ಜಾಸ್ತಿ ಆಯ್ತು ಡ್ಯೂರಿಂಗ್ ದ ಲೇಟರ್ ವೇದಿಕ್ ಪೀರಿಯಡ್. ಸೊ ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಇಷ್ಟೊಂದು ಅನಿಮಲ್ಸ್ ಕಿಲ್ ಮಾಡ್ತಾ ಇರಲಿಲ್ಲ, ಜಾಸ್ತಿ ಆಯ್ತು. ಈವನ್ ಹೋಗ್ತಾ ಹೋಗ್ತಾ ಈವನ್ ಕೌ ಸ್ಯಾಕ್ರಿಫೈಸ್ ಕೂಡ ಸ್ಟಾರ್ಟ್ ಆಯ್ತು ಡ್ಯೂರಿಂಗ್ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ. ಅಂಡ್ ದಾನ ದಕ್ಷಿಣ ಅಂತೂ ಫುಲ್ ಹೆವಿ ಆಗಿ ಹೋಗ್ಬಿಡ್ತು ಡ್ಯೂರಿಂಗ್ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ. ಅಂಡ್ ಯಜ್ಞಸ್ ಏನಿದೆ, ಅಶ್ವಮೇಧ ಯಜ್ಞ, ವಾಜಪೇಯಿ ಯಜ್ಞ, ರಾಜಸೂಯ ಯಜ್ಞಸ್ ಏನಿದೆ, ಇದು ಕೂಡ ಎಕ್ಸ್ಟೆನ್ಸಿವ್ಲಿ ಜಾಸ್ತಿ ಮಾಡಿದ್ರು. ಅಂಡ್ ಗಾಡ್ಸ್ ಏನಿದೆ, ಟೂ ಮೋಸ್ಟ್ ಇಂಪಾರ್ಟೆಂಟ್ ಗಾಡ್ಸ್ ಅಗ್ನಿ ಮತ್ತೆ ಇಂದ್ರ, ಪವರ್ಫುಲ್ ಅಂಡ್ ಇಂಪಾರ್ಟೆಂಟ್ ಗಾಡ್ಸ್ ಏನಿದೆ ಅದರ ಇಂಪಾರ್ಟೆನ್ಸ್ ಕಡಿಮೆ ಆಗಿ ಇಲ್ಲಿ ಪ್ರಜಾಪತಿ ಏನಿದೆ ಇದು ಫಸ್ಟ್ ಇಂಪಾರ್ಟೆಂಟ್ ಗಾಡ್ ಆಯ್ತು ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ. ಇಂದ್ರ ಮತ್ತೆ ಅಗ್ನಿ ಅದ್ ಇಂಪಾರ್ಟೆನ್ಸ್ ಲಾಸ್ ಆಯ್ತು. ಸೊ ಅದಲ್ದಲೆ ವಿಷ್ಣು, ರುದ್ರ ಈ ತರ ಹಲವಾರು ದೇವತೆಗಳು ಪೂಜೆ ವರ್ಷಿಪ್ ಸ್ಟಾರ್ಟ್ ಆಯ್ತು, ದೇವತೆಗಳ ವರ್ಷಿಪ್ ಸ್ಟಾರ್ಟ್ ಆಯ್ತು. ಐಡಲ್ ಪೂಜೆ ಮಾಡೋದು ಕೂಡ ಸ್ಟಾರ್ಟ್ ಆಯ್ತು ಡ್ಯೂರಿಂಗ್ ದ ಟೈಮ್ ಆಫ್ ಲೇಟರ್ ವೇದಿಕ್ ಪೀರಿಯಡ್. ಬಟ್ ನೆನ್ಪಿಟ್ಕೊಳ್ಳಿ, ಟೆಂಪಲ್ ಇನ್ನ ಸ್ಟಾರ್ಟ್ ಮಾಡಿಲ್ಲ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ. ಟೆಂಪಲ್ ವರ್ಷಿಪ್ ಸ್ಟಾರ್ಟ್ ಮಾಡಿದ್ದು ಇನ್ನ ಮುಂದೆ. ಅಂಡ್ ಪೂಷನ್ ಏನಿದೆ, ಈ ಬಿಕಮ್ ದ ಗಾಡ್ ಆಫ್ ದ ಶೂದ್ರಸ್. ಪೂಷನ್ ಏನಿದೆ ಆ ಗಾಡ್ ನ ಪ್ರೊಟೆಕ್ಟರ್ ಆಫ್ ಕೌ ಅಂತ ಕರೆದ್ರು. ಸೊ ಹೀಗೆ ಹಲವಾರು ಗಾಡ್ಗಳು ಕೂಡ ಇಂಪಾರ್ಟೆನ್ಸ್ ಚೇಂಜ್ ಆಗ್ತಾ ಹೋಯ್ತು. ಅಂಡ್ ಇಂಪಾರ್ಟೆಂಟ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಕಿ ಗೋತ್ರ ಅನ್ನೋದೇನಿದೆ ಇದನ್ನ ನಾವು ಅಥರ್ವ ವೇದದಲ್ಲಿ ನೋಡ್ಬೋದು. ಅಂಡ್ ಪುರುಷ ಸೂಕ್ತ ಏನಿದೆ, ಪುರುಷ ಸೂಕ್ತ ಇಟ್ ಇಸ್ ಆಲ್ಸೋ ನಾನು ಹೇಳಿದ ಪುರುಷ ಸೂಕ್ತದಲ್ಲಿ
ಮೆನ್ಷನ್ ಮಾಡ್ತಾರೆ ಈ ಫೋರ್ ಫೋಲ್ಡ್ ಕ್ಲಾಸಿಫಿಕೇಶನ್ ಆಫ್ ವರ್ಣ ಸಿಸ್ಟಮ್ನ ಅಂತ. ಅಂಡ್ ಈವನ್ ಆಲ್ಸೋ ಇನ್ 10th ಮಂಡಲದಲ್ಲಿ. ಸೊ ಇದು ನಾವು ಋಗ್ವೇದದಲ್ಲಿ ನೋಡ್ಬೋದು. ಅಂಡ್ ಫಸ್ಟ್ 3 ಆಶ್ರಮಸ್, ಬ್ರಹ್ಮಚರ್ಯ, ಗೃಹಸ್ಥ್ಯ ಅಂಡ್ ವನಪ್ರಸ್ಥ, ಇದನ್ನ ನಾವು ಚಂಡೋಗಯ ಉಪನಿಷತ್ತಲ್ಲಿ ನೋಡ್ಬೋದು. ಸೊ ಈ ಇದೇನಿದೆ, ಈ ಟೇಬಲ್ ಏನಿದೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ 4 ಆಶ್ರಮಸ್ ಏನಿದೆ ಅದನ್ನ ಜಬಲ ಉಪನಿಷತ್ತಲ್ಲಿ ನೋಡ್ಬೋದು. ಬ್ರಹ್ಮಚರ್ಯ, ಗೃಹಸ್ಥ, ವನಪ್ರಸ್ಥ, ಸನ್ಯಾಸನ. ಅಂಡ್ ಸಂಸಾರ ಏನಿದೆ ಅದನ್ನ ಬೃಹದಾರಣ್ಯಕ ಉಪನಿಷತ್ತಲ್ಲಿ ನೋಡ್ಬೋದು. ಅಂಡ್ ಸಭಾ ಸಮಿತಿ ಬಗ್ಗೆ ಎಲ್ಲ ನಾವು ಅಥರ್ವ ವೇದದಲ್ಲಿ ನೋಡ್ಬೋದು. ಅಂಡ್ ಸತ್ಯಮೇವ ಜಯತಿ, ಆಲ್ರೆಡಿ UPSC ಪ್ರೀವಿಯಸ್ ಇಯರ್ ಅಲ್ಲಿ ಕ್ವಶನ್ ಇದೆ. ಇಟ್ ಈಸ್ ಟೇಕನ್ ಫ್ರಮ್ ದ ವಿಚ್ ಉಪನಿಷತ್ ಅಂತ ಕೇಳಿದ್ರು. ಇಟ್ ಈಸ್ ಟೇಕನ್ ಫ್ರಮ್ ದ ಮಂಡುಕ್ಯ ಉಪನಿಷತ್ತಲ್ಲಿ. ಆಲ್ರೆಡಿ UPSC ಕೇಳ್ಬಿಟ್ಟಿದೆ ಇದನ್ನ. ಅಂಡ್ ಡಾಕ್ಟ್ರಿನ್ ಆಫ್ ತ್ರಿಮೂರ್ತಿ ಏನಿದೆ, ಇಟ್ ಈಸ್ ಟೇಕನ್ ಫ್ರಮ್ ದ ಮೈತ್ರಿಯನಿ ಉಪನಿಷತ್. ಅಂಡ್ ಮೆನ್ಷನ್ ಆಫ್ ಗ್ರೇಟ್ ಫ್ಲಡ್ ನ ಬಗ್ಗೆ ಮೆನ್ಷನ್ ಮಾಡಿರೋದು ಸತ್ಪಥ ಬ್ರಾಹ್ಮಣದಲ್ಲಿ ನೋಡ್ಬೋದು. ಅಂಡ್ ಕ್ಷತ್ರಿಯಸ್ ಪ್ರೆಸಿಡೆನ್ಸ್ ಓವರ್, ಅಂದ್ರೆ ಕ್ಷತ್ರಿಯಸ್ ಏನಿದ್ದಾರೆ ಅವರು ಸಮಟೈಮ್ಸ್ ಬ್ರಾಹ್ಮಣಸ್ಗಿಂತ ಪ್ರೆಸಿಡೆನ್ಸ್ ಮಾಡ್ತಾ ಇದ್ರು. ಅದನ್ನ ಅಥರ್ವೀಯ ಬ್ರಾಹ್ಮಣದಲ್ಲಿ ನೋಡ್ಬೋದು. ಅಂಡ್ ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಸೀಸ್ ಯಾವ್ದಿತ್ತು ಅದನ್ನ ನಾವು ಸತ್ಪಥ ಬ್ರಾಹ್ಮಣದಲ್ಲಿ ನೋಡ್ಬೋದು. ಒರಿಜಿನ್ ಆಫ್ ಯೂನಿವರ್ಸ್ ಏನಿದೆ ಅದನ್ನ ನಾವು ಋಗ್ವೇದದಲ್ಲಿ ನೋಡ್ಬೋದು. 10th ಮಂಡಲದಲ್ಲಿ, 10th ಮಂಡಲ ಆಫ್ ದ ಋಗ್ವೇದ ವಿಚ್ ಟಾಕ್ಸ್ ಅಬೌಟ್ ದಿಸ್. ಸೊ ಈ ಕಾಲಮ್ ಏನಿದೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ UPSC ಪಾಯಿಂಟ್ ಆಫ್ ವ್ಯೂ. UPSC ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕೇಳಿದ್ದಾರೆ ಈ ಕಾಲಮ್ ನ. ಸೊ ಒಂದ್ ಕ್ವಶನ್ ಬಂದಿದೆ ಅಂದ ತಕ್ಷಣ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ದಿಸ್ ಕಾಲಮ್ ವಾಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಸತ್ಯಮೇವ ಜಯತೆ ಇಟ್ ಇಸ್ ಟೇಕನ್ ಫ್ರಮ್ ವಿಚ್ ಉಪನಿಷತ್ ಅಂತ ಕೇಳ್ತಾರೆ. ಇಟ್ ಇಸ್ ಟೇಕನ್ ಫ್ರಮ್ ದ ಮಂಡುಕಯ ಉಪನಿಷತ್. ಸೊ ನೆಕ್ಸ್ಟ್ UPSC ಸೊ ನೆಕ್ಸ್ಟ್ ಸಮ್ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಪ್ರಿಲಿಮ್ಸ್. Dharma and Raita depicts the central idea of the ancient Vedic civilization of India. In this context, consider the following statement. Dharma was a conception of obligations and the discharge of one duties to oneself to others. Raita was a fundamental moral law governing the functioning of the universe and all it contained. So, both are correct statement and option C is the right answer. The religion of early Vedic Aryans was primarily of religion. Early Vedic period ಅಲ್ಲಿ ಭಕ್ತಿ, image worship and yagnas, worship of nature and yagnas. Yeah, worship of nature and yagnas ante ಇದು very important. The national motto of India ನೋಡಿ ಯಾವಾಗಲೇ ಇದೆ ಸತ್ಯಮೇವ ಜಯತೆ inscript below is emblem of India is taken from which Upanishad? Mandukya Upanishad. So some prelim practice question nodana. Consider the following statement regarding the source of Vedic civilization. The most important source of Vedic civilization is the Vedas. Yeah, it is right. The Vedas are neither any individual religion's work nor collection. Vedas are neither any individual religious work, okay, nor a collection of definite number of books compiled at the particular time. Yeah, it is also correct because ಇದನ್ನ ಯಾವ ಇಂಡಿವಿಜುವಲ್ ಪರ್ಸನ್ ಕೂಡ ಬರ್ದಿಲ್ಲ ಅಂಡ್ ಪರ್ಟಿಕ್ಯುಲರ್ ಟೈಮ್ ಅಲ್ಲೂ ಕೂಡ ಈ ಬುಕ್ಸ್ ನೆಲ್ಲ ಬರ್ದಿಲ್ಲ. ಸೊ ಇಟ್ ಈಸ್ ರೈಟ್. ಅಂಡ್ ಮಹಾಭಾರತ and Ramayana are the great epics. Yeah, it is also correct and which would also happened during this period. So all of this statement is the right answer. What is the main difference between Indus Valley civilization and Vedic civilization? So Indus Valley civilization, Vedic civilization were different in. Indus Valley civilization was urban, whereas Vedic civilization was rural. Yeah, correct. In even whereas Vedic civilization was tribal, ಅಂತಂದ್ರು ಕೂಡ it is also right. Vedic civilization believed in non-violence. Sorry, Indus Valley civilization believed in non-violence, whereas Vedic civilization believed in sacrifice. ನೋಡೋಣ ತಡೀರಿ.
The main emphasis in the Indus Valley civilization was on trade. ನೋಡಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ನಾನ್ ವೈಲೆನ್ಸ್ ಅವ್ರು ಏನ್ ಬಿಲೀವ್ ಮಾಡಿರ್ಲಿಲ್ಲ. ಬಿಕಾಸ್ ಇವನ್ ಅಲ್ಲೂ ಕೂಡ ಅನಿಮಲ್ಸ್ ನ ಡೊಮೆಸ್ಟಿಕೇಟ್ ಮಾಡ್ತಾ ಇದ್ರು. ಸೊ ಅಂಡ್ ಅನಿಮಲ್ಸ್ ನೇನ ಅವರು ಸ್ಲಾಟರ್ ಮಾಡ್ತಾ ಇದ್ರು. ಅಂಡ್ ಇವನ್ ಮಿಲ್ಕ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ತಾ ಇದ್ರು ಅನಿಮಲ್ಸ್ ನ. ಸೊ ನಾನ್ ವೈಲೆನ್ಸ್ ಗೆ ಏನೋ ಬಿಲೀವ್ ಮಾಡಿರ್ಲಿಲ್ಲ. ಸೊ ದಿಸ್ ಇಸ್ ರೈಟ್ ರಾಂಗ್ ಸ್ಟೇಟ್ಮೆಂಟ್. ದ ಮೇನ್ ಎಂಫಸಿಸ್ in the Indus Valley civilization was trade, whereas Vedic civilization it was on religion. Whereas Vedic age, religion complete alla. So right answer is Indus Valley civilization was particularly rural, where Vedic civilization was particularly Indus Valley civilization was rural and Vedic civilization was Indus civilization was urban and Vedic civilization rural. So that is the right answer. The word is God and God is my soul. In the philosophy contained in ನೋಡಿ ಇದು ಅವಾಗಲೇ ನಾನು ಹೇಳ್ದೆ, ಇಟ್ ಈಸ್ ಕಂಟೈನ್ಡ್ ಇನ್ ದ ಉಪನಿಷದಲ್ಲಿ. ಗಾಯತ್ರಿ ಮಂತ್ರ ಕಂಟೈನ್ಡ್ ಇನ್ ದ ಋಗ್ವೇದ ಇಸ್ ವಿಚ್ ಡೇಟ್ ಇಸ್. ಸೊ ಗಾಯತ್ರಿ ಮಂತ್ರ ಡೆಡಿಕೇಟೆಡ್ ಟು ಸಾವಿತ್ರಿ ಗಾಡ್. ಋಗ್ವೇದ ಡಿವೈಡೆಡ್ ಇಂಟು 10 ಮಂಡಲಸ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಬುಕ್ ಇಸ್ ದ ಓಲ್ಡೆಸ್ಟ್. ಸೊ ಇದರಲ್ಲಿ ಓಲ್ಡೆಸ್ಟ್ ಬುಕ್ ಯಾವುದು ಅಂತ ಹೇಳ್ಬೇಕು ಗಾಯತ್ರಿ ಮಂತ್ರದಲ್ಲಿ. ಸೊ ಓಲ್ಡೆಸ್ಟ್ ಬುಕ್ 1, 8, 2 and 7, 3 and 9. ನೋಡಿ 2 and 7 ಏನಿದೆ ವಿಚ್ ಇಸ್ ಕನ್ಸಿಡರ್ಡ್ ಆಸ್ ಓಲ್ಡೆಸ್ಟ್ ಬುಕ್ ಋಗ್ವೇದದಲ್ಲಿ. ಅಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್. ನಾಟ್ ಕರೆಕ್ಟ್ ಕೇಳಿದ್ದಾರೆ. ಸೊ ಫಸ್ಟ್ ನೋಡೋದಾದ್ರೆ, ದ ಋಗ್ವೇದ ಪೀಪಲ್ ಬಿಲೀವ್ಡ್ ಇನ್ ಪ್ರಿಮಿಟಿವ್ ಅನಿಮಿಸಮ್. Rigvedic people believed in animism. Rigvedic women were highly respected, that most of the religious ceremonies were considered incomplete unless wives. ನೋಡಿ ಇದು ರಾಂಗ್ actually. Later Vedic people used painted graver. Yes. Rigvedic Aryans were by large urban people. So urban people ಅಂತ ಏನು ಇಲ್ಲ. ಆರ್ಯನ್ಸ್ ಅವ್ರ ಟ್ರೈಬ್ಸ್ ಇದ್ರು. ನೋಡಿ ಋಗ್ವೇದಿಕ್ ನೋಡಿ 2 ಸ್ಟೇಟ್ಮೆಂಟ್ ಕನ್ಫ್ಯೂಸ್ ಇದೆ. ಸೊ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ ನಾನು ಆಕ್ಚುಲಿ. ಮ್ಯಾಥ್ ದ ಫಾಲೋಯಿಂಗ್: ಋಗ್ವೇದ, ಸಮವೇದ, ಅಥರ್ವವೇದ, ಯಜುರ್ವೇದ. ಋಗ್ವೇದ ಏನಿದೆ ವಿಚ್ ಇಸ್ ಕನ್ಸಿಡರ್ಡ್ ಆಸ್ ಓಲ್ಡೆಸ್ಟ್ ವೇದ. ಋಗ್ವೇದ, ಸಮವೇದ, ಅಥರ್ವವೇದ, ಯಜುರ್ವೇದ. ಸೊ ಶಕಲ ಅಂಡ್ ಕೃಷ್ಣ ಏನಿದೆ ವಿಚ್ ಇಸ್ ಪ್ರೆಸೆಂಟ್ ಇನ್ ಯಜುರ್ವೇದ. and then Samaveda. So Samavedadalli we have melodic verses, and Atharva Vedadalli spell and charms. So right answer is D is the right answer. Consider the following statements and mark the option which is correct. The Indra deity signified right or cosmic order. No. Indra god right along. Agni, fire god, was a god of the Om and was considered intermediary between god and woman. So idu enide which is look like correct. Soma was associated with plants and herbs. So which is also correct. I think Indra deity signified Raita or cosmic god. Yeah, all of this is right answer. Consider the following statement and choose the appropriate option. Color, Varna was on the basis of class differentiation among the Aryans. Color was a class differentiation among the Aryans.
Most of wooden script was written from uh, the family of the Rigvedic Karans are materially wrong. Third statement wrong. So option D is the right answer. Consider the following statement about the religious practice of later Vedic culture. Vishnu and Rudra, which were smaller deities in the Rigveda, become extremely important. Vishnu and Rudra. Okay. People did not believe in idolatry or later Vedic period wrong actually. And people worshipped gods in the form of trees and animals. During it is talking about later Vedic period, alba. Later Vedic period ಅಲ್ಲಿ idol worship start ಆಗಿತ್ತು. Some of the important ಯಜ್ಞ ಅಶ್ವಮೇಧ, ವಾಜಪೇಯಿ, ರಾಜಸೂಯ, etc. Yeah. So right answer is 1 and 4. Consider the following statement and mark the option which is correct. Puranas contain thoughts on the mystery of life and universe mythology. Puranas contain mystery of life and yeah. The main crop of the Rigvedic civilization was barley. It is talking about early or later, which is talking about no, actually barley was important, but early Vedic period ಅಲ್ಲಿ ನೋಡೋಣ. The Rigveda do not throw light on the belief and practice of non-Northerners. Wrong statement. A is the right answer. ನೋಡಿ ಇನ್ನ ತುಂಬಾ ಕ್ವಶನ್ಸ್ ಇದೆ. ಸೊ ಯು ಕ್ಯಾನ್ ಸಾಲ್ವ್ ಬೈ ಯುವರ್ ಸೆಲ್ಫ್. ನೀವು ಸಾಲ್ವ್ ಮಾಡಿ. ಸೊ ಪ್ರಾಕ್ಟೀಸ್ ಸಾಲ್ವಿಂಗ್ ದ ಪ್ರಾಕ್ಟೀಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ UPSC. ಸೊ ಇಲ್ಲಿಗೆ ಐ ವಿಲ್ ಎಂಡ್ ದ ಟುಡೇ ಕ್ಲಾಸ್. ಇನ್ ನೆಕ್ಸ್ಟ್ ಕ್ಲಾಸ್ ವಿ ಕಮ್ ಅಪ್ ವಿತ್ ಅ ನ್ಯೂ ಚಾಪ್ಟರ್ ಅಂಡ್ ಸಾರಿ ನ್ಯೂ ಕಾನ್ಸೆಪ್ಟ್ ದಟ್ ಈಸ್ I don't know whether I should start Mahajanapadas or ethics start ಮಾಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ತುಂಬಾ ಜನಕ್ಕೆ ಎಥಿಕ್ಸ್ ಏನಿದೆ ವಿಚ್ ವಾಸ್ ಎ ಮೇಜರ್ ಪ್ರಾಬ್ಲಮ್ ಅದಕ್ಕೋಸ್ಕರ ಲೆಟ್ಸ್ ಸಿ.